Hello everyone, this is Deepthi. Welcome to Unacademy KCET Champions. So, ಈಗ ಸೊಲ್ಯೂಷನ್ ಥರ್ಡ್ ಪಾರ್ಟ್. ಸೊ ಥರ್ಡ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಬೌಟ್ ಸೊಲ್ಯೂಷನ್ ಚಾಪ್ಟರ್ ಇದು ಕೂಡ ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗಾಗಲೇ ನಾನು ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರ್ ಆ್ಯಂಡ್ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಸೊ ಇದೆರಡು ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಈಗಾಗಲೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆ್ಯಂಡ್ ಆಸ್ಮೆಟಿಕ್ ಪ್ರೆಷರ್. ಸೊ ಈ ಎರಡು ಕಾಲಿಗೇಟಿವ್ ಪ್ರಾಪರ್ಟೀಸ್ ಮೇಲೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅಂತಂದರೆ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆನಾ, ವಿಚ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ಬೋತ್ KCET ಆ್ಯಂಡ್ TEL. ಓಕೆ, ಸೊ ಯಾರು ಇನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಬೇಗ ಜಾಯ್ನ್ ಆಗಿ. ಅಲ್ಲಿ ನಿಮಗೆ PDF ನೋಟ್ಸ್ ಆಗುತ್ತೆ. ಓಕೆನಾ. ಓಕೆ, ದೆನ್ ಹಾಗಾದರೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರಿಗೂ ನಾನು ಮಾತಾಡ್ತಿರೋದು ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಸೊ ಫಸ್ಟ್ ಕ್ವಶನ್. ಸೊ ನಾನು ಫಸ್ಟೇ ಹೇಳಿದ್ದೀನಿ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಏನು ಅಂತ ಹೇಳಿದ್ದೀನಿ. ಸೊ ಎ ಅಂತಂದರೆ ಸಾಲ್ವೆಂಟ್, ಸೊ ಬಿ ಅಂತಂದರೆ ಸೊಲ್ಯೂಟ್. ಸೊ ಎ ಅಂದರೆ ಸಾಲ್ವೆಂಟ್, ಬಿ ಅಂದರೆ ಸೊಲ್ಯೂಟ್ ಅಂತ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಸೊ ಸಾಲ್ವೆಂಟ್ ಅಂದರೆ ಲಾರ್ಜೆಸ್ಟ್ ಕ್ವಾಂಟಿಟಿ, ಸೊಲ್ಯೂಟ್ ಬಂತು ಅಂತಂದರೆ ಸ್ಮಾಲರ್ ಕ್ವಾಂಟಿಟಿ. ಸೊ ಹೀಗೆ ನಾವು ತಗೊಳ್ತೀವಿ. ಓಕೆನಾ. ಓಕೆ, ಸೊ ಎಲ್ಲರಿಗೂ ಕೇಳಿಸ್ತಿದೆ ಅಲ್ವಾ? ಓಕೆ, ಸೊ ಈ ಕ್ವಶನ್ ನೋಡ್ತಿದ್ದಂಗೆ ನಮಗೆ ಗೊತ್ತಾಗುತ್ತೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ. ದಟ್ ಈಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಫಸ್ಟ್ ಫಾರ್ಮುಲಾನ ಬರ್ಕೊಳ್ಳೋಣ. ದಟ್ ಈಸ್ MB ಈಸ್ ಈಕ್ವಲ್ ಟು KF ಇಂಟು WB ಇಂಟು 1000, ಹೌದಲ್ವಾ? 1000 ಡಿವೈಡೆಡ್ ಬೈ ಡೆಲ್ಟಾ TF ಇಂಟು WA. ಇದು ನಿಮ್ಮ ಫಾರ್ಮುಲಾ. ಸೊ ನಾವು ಯಾವುದೇ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ಫಾರ್ಮುಲಾ ಏನು ಮತ್ತು ಗೀವನ್ ಏನು ಅಂತ ಬರ್ಕೋಬೇಕು. ಓಕೆನಾ. ಓಕೆ, ಸೊ ಕ್ವಶನ್ ಓದೋಣ. 45 ಗ್ರಾಮ್ ಆಫ್ ಎಥಿಲೀನ್ ಗ್ಲೈಕಾಲ್ C2H6O2 is mixed with 600 grams of water. Calculate the freezing point of the solution. So calculate the freezing point depression ಕಂಡಿಡ್ಕೋಬೇಕು, ಹಾಗೆ freezing point of solution. ಏನಿದು ವರ್ಡ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನ್ ಅಂತಂದ್ರೆ ಏನು ಫೈಂಡ್ ಔಟ್ ಮಾಡ್ತೀರಾ? ಡೆಲ್ಟಾ TFನ ಫೈಂಡ್ ಔಟ್ ಮಾಡಬೇಕು ಒಂದು. ಓಕೆನಾ. ಸೊ ಇನ್ನೊಂದು ಫ್ರೀಸಿಂಗ್ ಪಾಯಿಂಟ್ ಆಫ್ ಸೊಲ್ಯೂಷನ್, ದಟ್ ಈಸ್ TF. ಎರಡು ನೀವು ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಓಕೆ, ಸೊ ಇಲ್ಲಿ ಡೆಲ್ಟಾ TF ಅಂತಂದ್ರೇನು? TF ನಾಟ್ ಮೈನಸ್ TF, ಹೈ ಲಿಪಿಕ್ ಅಕ್ಷರ. ಓಕೆ, ಸೊ ಗೊತ್ತಾಗ್ತಿದೆ ಅಲ್ವಾ? ಸೊ ಡೆಲ್ಟಾ TF ಇಸ್ ಈಕ್ವಲ್ ಟು TF ನಾಟ್ ಮೈನಸ್ TF. ಓಕೆ, ಓಕೆ, ಇವಾಗ ಸಾಲ್ವ್ ಮಾಡ್ತೀರಾ? ಸೊ ಏನು ಆನ್ಸರ್ ಬರುತ್ತೆ? ಈಗಾಗಲೇ ನಾವು ಡಿಪ್ರೆಷನ್, ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಪ್ರಾಬ್ಲಮ್ ನಿಮಗೆ ಈಸಿಯಾಗಿರುತ್ತೆ. ಆರ್ ಯು ಓಕೆ ಮ್ಯಾಮ್ ಅಂತ ಹೇಳ್ತಿದ್ದೀರಾ? ಐ ಆಮ್ ಓಕೆ. ಸೊ 2 ವೀಕ್ಸಿಂದ ನಂಗೆ ಕಾಫ್ ಇರೋದು ಹೋಗ್ತಾ ಇಲ್ಲ. ಸೊ ಮಧ್ಯ ಕೆಮ್ಮಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ, ಸಾಲ್ವ್ ಮಾಡ್ತೀರಾ? ಸೊ ನಾನು ಬೇಸಿಕ್ ಥಿಂಗ್ಸ್ ಹೇಳಿದ್ದೀನಿ. ಸೊ WA WB ಅದನ್ನು ಬರೆದ್ಬಿಡ್ತೀನಿ. ಗಿವನ್ ಏನೆಲ್ಲ ಇದೆ ಅದನ್ನ ಬರೆದ್ಬಿಡೋಣ. ಸೊ WA WB ಆ್ಯಂಡ್ KF ಕೂಡ ಕೊಟ್ಟಿದ್ದಾರೆ. ಓಕೆ, MB ಏನು ಎಷ್ಟು ಬರುತ್ತೆ ಅಂತ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳೋಣ. ಸೊ WA ಅಂತಂದ್ರೇನು? ಸಾಲ್ವೆಂಟ್ ವಿಚ್ ಇಸ್ ಲಾರ್ಜರ್ ಕ್ವಾಂಟಿಟಿ. ಸೊ WB ಅಂದರೆ ಸೊಲ್ಯೂಟ್. ಸೊ W ಇರೋದೆಲ್ಲ ಯಾವುದ್ರಲ್ಲಿ? ಗ್ರಾಮ್ಸಲ್ಲಿ ಇಂಡಿಕೇಟ್ ಮಾಡಿರ್ತಾರೆ, ಗೊತ್ತಾಗತ್ತಿದ್ರಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಸೊ ಸ್ಮಾಲರ್ ಕ್ವಾಂಟಿಟಿ ಇರೋದ್ರಿಂದ ಇದೇ ಸೊಲ್ಯೂಟ್ ಆಗಿರಬೇಕು, ಹೌದಲ್ವಾ? ಸೊಲ್ಯೂಟ್ ದಟ್ ಈಸ್ WB ಆಗಿರಬೇಕು. 600 ಗ್ರಾಮ್ಸ್ ಇದು ಬಂದು
ಲಾರ್ಜರ್ ಕ್ವಾಂಟಿಟಿ ಇದೆ 45 ಗ್ರಾಮ್ಸ್ಗಿಂತ, ಸೊ ಇದು WA ಆಗಿರುತ್ತೆ. ಸೊ ಹಾಗಾಗಿ WA ಅಂತಂದರೆ 600 ಗ್ರಾಮ್ಸ್ ಆ್ಯಂಡ್ WB ಅಂತಂದರೆ 45 ಗ್ರಾಮ್ಸ್, ಹೌದಲ್ವಾ? ಆ್ಯಂಡ್ KF ಏನು ಕೊಟ್ಟಿದ್ದಾರೆ? 1.86 ಕೆಲ್ವಿನ್ kg/mol ಕೊಟ್ಟಿದ್ದಾರೆ. ಓಕೆ. ಆ್ಯಂಡ್ MB, ಸೊ MB ಏನು ಕೊಟ್ಟಿದ್ದಾರೆ? ಸೊ ಕೊಟ್ಟಿದ್ದಾರಾ ಇಲ್ವಾ? ಸೊ MB ಏನು? WB ಏನು? ಇಥಿಲೀನ್ ಗ್ಲೈಕಾಲ್. ಸೊ ಇದ್ರದ್ದು ಮೋಲಾರ್ ಮಾಸೆ MB ಆಗಿರಬೇಕು, ಇದು MB ಆಗಿರಬೇಕು, ಹೌದಲ್ವಾ? ಸೊ MB ಅಂತಂದರೆ ಇವಾಗ C2H6O2, ಹೌದಾ? ಇಥಿಲೀನ್ ಗ್ಲೈಕಾಲ್ C2H6O2. ಸೊ ಎಷ್ಟು ಬರುತ್ತೆ ಇದು? C2H6O2 ಮಾಡಿದ್ರೆ ಕಾರ್ಬನ್ 2 × 12 ಪ್ಲಸ್ ಹೈಡ್ರೋಜನ್ 6 ಪ್ಲಸ್ ಆಕ್ಸಿಜನ್ 2 × 16 ಮಾಡ್ತೀರಾ? ಎಷ್ಟು ಬರ್ತಾ ಇದೆ? 6 ಬರ್ತಿದೆ. ಸೊ ಸಾಲ್ವ್ ಮಾಡ್ತಾ ಇದ್ದೀರಾ? ಸೊ ಎಷ್ಟು ಬರ್ತಿದೆ? ಸೊ ಬೇಗ ಸಾಲ್ವ್ ಮಾಡಬೇಕು. ಸೊ ಮೋಲಾರ್ ಮಾಸ್ 62 ಗ್ರಾಮ್/ಮೋಲ್ ಬರುತ್ತೆ, ಹೌದಲ್ವಾ? 62 ಗ್ರಾಮ್/ಮೋಲ್. ಓಕೆ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇದು 62 ಗ್ರಾಮ್/ಮೋಲ್. ಓಕೆ. ಸೊ MB 62, ದಟ್ ಈಸ್ ಈಕ್ವಲ್ ಟು KF ಎಷ್ಟು ಬರ್ತಾ ಇದೆ? 1.86 ಇಂಟು WB ಎಷ್ಟಿದೆ? 45 ಇದೆ. WB ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF, ಹೌದಾ? ಡೆಲ್ಟಾ TF ಗೊತ್ತಾಗಿಲ್ಲ ಇನ್ನು, ಇಂಟು WA. ಸೊ WA ಅನ್ನೋದು 600 ಇದೆ, ಹೌದಲ್ವಾ? ಈಗ ನಮಗೆ ಬೇಕಾಗಿರೋದು ವ್ಯಾಲ್ಯೂನು ಡೆಲ್ಟಾ TF. ಫಸ್ಟು ಡೆಲ್ಟಾ TF ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಆಮೇಲೆ TF ಫೈಂಡ್ ಔಟ್ ಮಾಡಬೇಕು, ಓಕೆನಾ? ಓಕೆ. ಸೊ ಎಷ್ಟು ಬರ್ತಿದೆ ವ್ಯಾಲ್ಯೂ? ಬೇಗ ಚೆಕ್ ಮಾಡಿ. ಸೊ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಇನ್ನು ಮಿಕ್ಕಿದವ್ರು ಯಾರ್ಯಾರು ಇದ್ದೀರಾ ಆನ್ಲೈನಲ್ಲಿ ಚೆಕ್ ಮಾಡಿ ಆನ್ಸರ್ ಹೇಳಿ. ಸೊ ಡೆಲ್ಟಾ TF ಎಷ್ಟು ಬರುತ್ತೆ? ಕಮೆಂಟ್ ಮಾಡಿ. ಓಕೆ. ಸೊ ಎಷ್ಟು ಬರ್ತಿದೆ ಡೆಲ್ಟಾ TF? ಸೊ ನಿಮ್ಮ ಕಡೆಯಿಂದ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಾಟ್ ವಿಲ್ ಬಿ ದಿ ಆನ್ಸರ್? 270 ಅಂತ ಕೊಟ್ಟಿದ್ದೀರಾ, ಹೌದಾ? ಡೆಲ್ಟಾ TF. ಸೊ ಫೈನಲ್ ಆನ್ಸರ್ ಹೇಳ್ತಿದ್ದೀರಾ? ಓಕೆ. ಡೆಲ್ಟಾ TF ದಟ್ ಈಸ್ 2.25 ಬರುತ್ತೆ, ಹೌದಲ್ವಾ? ಸೊ 2.25 ಬರ್ತಾ ಇದೆ. ಇವಾಗ ನಾವೇನು ಮಾಡಬೇಕು? ಸೊ ಡೆಲ್ಟಾ TF ಅಂದ್ರೆ ಏನು? TF ನಾಟ್ ಮೈನಸ್ TF ಆಗುತ್ತೆ. ಸೊ TF ನಾಟ್ ಅಂತಂದ್ರೆ ಏನು? ಇಟ್ ಇಸ್ ಎ ಪ್ಯೂರ್ ಸಾಲ್ವೆಂಟ್, ಹೌದಲ್ವಾ? ಇಟ್ ಇಸ್ ಎ ಪ್ಯೂರ್ ಸಾಲ್ವೆಂಟ್. ಆ್ಯಂಡ್ TF ಅಂತ ಬಂದರೆ ಇಟ್ಸ್ ಅ ಸೊಲ್ಯೂಷನ್, ಹೌದಲ್ವಾ? ಫ್ರೀಸಿಂಗ್ ಪಾಯಿಂಟ್ ಆಫ್ ಎ ಸೊಲ್ಯೂಷನ್. ಸೊ ಇದು ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ಸೊ ಪ್ಯೂರ್ ಸಾಲ್ವೆಂಟ್ ಅಂತ ಬಂದರೆ ಏನಿಲ್ಲಿ ವಾಟರ್ ಇದೆ. ಸೊ ಪ್ಯೂರ್ ಸಾಲ್ವೆಂಟ್ ವಾಟರ್. ಸೊ ಇದು ಫ್ರೀಸಿಂಗ್ ಪಾಯಿಂಟ್ ಏನಾಗಿರುತ್ತೆ? ದಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ಸೊ ಇದನ್ನ ಕೆಲ್ವಿನ್ ಕನ್ವರ್ಟ್ ಮಾಡಿದ್ರೆ 273 ಆಗುತ್ತೆ, ಹೌದಾ? 273. ಸೊ ಹಾಗಾಗಿ ನಾನು ಏನಿಲ್ಲಿ ಬರ್ಕೋತೀನಿ ಅಂತಂದರೆ 273 ಮೈನಸ್ TF, ಡೆಲ್ಟಾ TF ದಟ್ ಈಸ್ 2.25, ಹೌದಲ್ವಾ? 2.25. ಓಕೆ. ಸೊ ಫೈನಲಿ ನಮಗೆ TF ವ್ಯಾಲ್ಯೂ ಎಷ್ಟು ಬರುತ್ತೆ? 273. ಸೊ 273.2.25 ಮಾಡ್ತೀರಾ? ಸೊ ಎಷ್ಟು ಬರುತ್ತೆ ಅವಾಗ? 270 ಬರುತ್ತೆ ವ್ಯಾಲ್ಯೂ, ಹೌದಾ? 270 ಬರುತ್ತೆ ವ್ಯಾಲ್ಯೂ, ಹೌದಲ್ವಾ? TF ವ್ಯಾಲ್ಯೂ 270. ಓಕೆ. ಸೊ ಮಲ್ಲಿಕಾರ್ಜುನ್ ಅವರು ಆನ್ಸರ್ ಮಾಡಿದ್ದಾರೆ. ಸೊ ಇದು ಫ್ರೀಸಿಂಗ್ ಪಾಯಿಂಟ್. ಸೊ ಫ್ರೀಸಿಂಗ್ ಪಾಯಿಂಟ್ ವ್ಯಾಲ್ಯೂ ಕೊಟ್ಟಿಲ್ಲದಿದ್ರು ನಿಮಗೆ ಗೊತ್ತಾಗಿರಬೇಕು. ಫ್ರೀಸಿಂಗ್ ಪಾಯಿಂಟ್ ಆಫ್ ವಾಟರ್ ದಟ್ ಈಸ್ 0 ಡಿಗ್ರಿ ಸೆಲ್ಸಿಯಸ್. ಸೊ ನೆಕ್ಸ್ಟ್ ಒನ್ ಮಾಡ್ತೀರಾ? ಸೆಕೆಂಡ್ ಒನ್. ಸೊ ಇನ್ ಎ ಕೋಲ್ಡ್ ಕ್ಲೈಮೇಟ್, ಕೆಲವ್ರಿಗೆ ಪ್ರಾಬ್ಲಮ್ಸ್ ಎಲ್ಲ ಈಸಿ ಅಂತ ಅನ್ಸಿರ್ಬೋದು. ಸೊ ಬಟ್ ಇನ್ ಕೆಲವ್ರಿಗೆ ಇದು ಕಾಂಪ್ಲಿಕೇಟೆಡ್ ಅಂತ ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಿಧಾನವಾಗಿ ಮಾಡ್ತೀನಿ ಇದನ್ನ, ಓಕೆನಾ? ಇನ್ ಎ ಕೋಲ್ಡ್ ಕ್ಲೈಮೇಟ್, ವಾಟರ್ ಗೆಟ್ಸ್ ಫ್ರೋಸನ್ causing damage to the radiator of a car. Ethylene glycol, that is molar mass is equal to 62 gram/mol, is used as an anti-freezing agent. Calculate the amount of ethylene glycol to be added to 4 kg of water to prevent it from freezing at -6 degree Celsius ಅಂತ ಕೊಟ್ಟಿದ್ದಾರೆ. ಸೊ ಟ್ರೈ ಮಾಡಿ ಇದನ್ನ.
ಏನು ಬರುತ್ತೆ ಆನ್ಸರ್? ಇನ್ ಎ ಕೋಲ್ಡ್ ಕ್ಲೈಮೇಟ್ ವಾಟರ್ ಗೆಟ್ ಫ್ರೋಸನ್ causing damage to radiator of a car. Ethylene glycol ಏನು ಮಾಡಿದ್ದಾರೆ ಇಲ್ಲಿ? ಇಥಿಲೀನ್ ಗ್ಲೈಕಾಲ್ ದಟ್ ಈಸ್ MB. ಇಥಿಲೀನ್ ಗ್ಲೈಕಾಲ್ದು ಮೋಲಾರ್ ಮಾಸ್ ಕೊಟ್ಟಿದ್ದಾರೆ, ದಟ್ ಈಸ್ 62 ಗ್ರಾಮ್ ಪರ್ ಮೋಲ್. ಹೌದಲ್ವಾ? 62 ಗ್ರಾಮ್ ಪರ್ ಮೋಲ್ ಕೊಟ್ಟಿದ್ದಾರೆ. ಸೊ ಆಮೇಲೆ ಇನ್ನೇನು ಕೊಟ್ಟಿದ್ದಾರೆ? ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂತ ಕೇಳ್ತಿರೋದು. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಕೇಳ್ತಿರೋದು. ಸೊ ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಅಂತಂದ್ರೆ ಏನು? ದಟ್ ಈಸ್ WB. ಹೌದಾ? WB. ಸೊ ಇದು ಇಥಿಲೀನ್ ಗ್ಲೈಕಾಲ್ ದಟ್ ಇಸ್ MB ಅಂತಂದ್ರೆ ಇಲ್ಲೇ ಗೊತ್ತಾಗಬೇಕಿದು ಸೊಲ್ಯೂಟ್. ಸೊ MB, ಸೊ MB ಕೊಟ್ಟಿದ್ದಾರೆ, WB ಕಂಡುಹಿಡಿಬೇಕು. ಟು ಬಿ ಆಡೆಡ್ ಟು 4 kg ಆಫ್ ವಾಟರ್. 4 kg ಆಫ್ ವಾಟರ್ ಅಂದ ತಕ್ಷಣ ಇದು ಸಾಲ್ವೆಂಟ್. ಹೌದಾ? ಸಾಲ್ವೆಂಟ್, ರೈಟ್. 4 kg ಅಂತ ಕೊಟ್ಟಿದ್ದಾರೆ, ಏನು ಮಾಡ್ಕೋಬೇಕು ಅವಾಗ? ಸೊ ಗ್ರಾಮ್ಸ್ ಕನ್ವರ್ಟ್ ಮಾಡಬೇಕು. 4 kg ಕೊಟ್ಟಿದ್ದಾರೆ, ಗ್ರಾಮ್ಸ್ ಕನ್ವರ್ಟ್ ಮಾಡ್ತೀರಾ? ದಟ್ ಈಸ್ 4 into 1000. ಸೊ 4000 ಗ್ರಾಮ್ಸ್ ಆಯ್ತಾ? ಓಕೆ. ಸೊ ಗ್ರಾಮ್ಸ್ ಕನ್ವರ್ಟ್ ಮಾಡ್ಕೊಳ್ಳಿ ಆಫ್ ವಾಟರ್ ಟು ಪ್ರಿವೆಂಟ್ ಇಟ್ಸ್ ಫ್ರಮ್ ಫ್ರೀಸಿಂಗ್ ಅಟ್ -6 ಡಿಗ್ರಿ ಸೆಲ್ಸಿಯಸ್. ಸೊ ಇವಾಗ ಏನು -6 ಡಿಗ್ರಿ ಸೆಲ್ಸಿಯಸ್? ಅದು TF ಇಲ್ಲಾಂದ್ರೆ TF ನಾಟಾ? ಸೊ ಯಾವುದಾಗಿರುತ್ತೆ ಇದು? ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್. ನೀವು ಅರ್ಥ ಮಾಡ್ಕೋಬೇಕು ಸೆಂಟೆನ್ಸ್ನ. ಕ್ಯಾಲ್ಕುಲೇಟ್ ದಿ ಅಮೌಂಟ್ ಆಫ್ ಇಥಿಲೀನ್ ಗ್ಲೈಕಾಲ್ ಟು ಬಿ ಆಡೆಡ್ ಟು 4 kg ಆಫ್ ವಾಟರ್. ಅಂದರೆ ಅದೆರಡು ಮಿಕ್ಸ್ ಆಗಿರೋದು. ಸೊ ಇಥಿಲೀನ್ ಗ್ಲೈಕಾಲ್ ಟು ಬಿ ಆಡೆಡ್ ಟು 4 kg ಆಫ್ ವಾಟರ್ ಟು ಪ್ರಿವೆಂಟ್ ಇಟ್ ಫ್ರಮ್ ಸೊಲ್ಯೂಷನ್ ಅಂತಂದರೆ ಎರಡು ಮಿಕ್ಸ್ ಆಗಿದೆ. ಸೊ ಎರಡು ಮಿಕ್ಸ್ ಆಗಿದೆ ಅಂತಂದರೆ ಏನಾಗಬೇಕು? TF ಆಗಬೇಕು ತಾನೆ ಸೊಲ್ಯೂಷನ್. TF ನಾಟ್ ಅಂದರೆ ಪ್ಯೂರ್ ಸಾಲ್ವೆಂಟ್. ಸೊ ಹಾಗಾಗಿ -6 ಡಿಗ್ರಿ ಯಾವುದಕ್ಕೆ ಬರುತ್ತೆ? ಇದಕ್ಕೆ ಬರುತ್ತೆ, -6 ಡಿಗ್ರಿ ಸೆಲ್ಸಿಯಸ್. ಹೌದಾ? ಇನ್ನು TF ಅಂತಂದ್ರೇನು? ಇಲ್ಲಿ ವಾಟರ್ ತೊಗೊಂಡಿರೋದು. TF ಏನಾಗಿರಬೇಕು? 0 ಡಿಗ್ರಿ ಸೆಲ್ಸಿಯಸ್. ಓಕೆನಾ? 0 ಡಿಗ್ರಿ. ಸೊ 2 ಡಿಗ್ರಿಯಲ್ಲಿರೋದ್ರಿಂದ ತೊಂದರೆ ಇಲ್ಲ, ಕೆಲ್ವಿನ್ ಹೆಂಗೆ ಕನ್ವರ್ಟ್ ಮಾಡೋದು ಬೇಡ. ಕನ್ವರ್ಟ್ ಮಾಡಿದ್ರೂ ಸೇಮ್ ಬರುತ್ತೆ. ಸೊ ಹೀಗೆ. ಸೊ ಹಾಗಾದರೆ ಡೆಲ್ಟಾ TFನ ಫೈಂಡ್ ಔಟ್ ಮಾಡ್ಕೋಬೋದಾ? ಡೆಲ್ಟಾ TF ಇಸ್ ಈಕ್ವಲ್ ಟು ಏನಾಯಿತು? TF ನಾಟ್ ಮೈನಸ್ TF. ಹೌದಾ? TF ನಾಟ್ ಮೈನಸ್ TF. ಸೊ ಮಾಡ್ತಿದ್ದೀರಲ್ಲ, TF ನಾಟ್ ಮೈನಸ್ TF. ಸೊ 0 ಡಿಗ್ರಿ ಸೆಲ್ಸಿಯಸ್ -6 ಡಿಗ್ರಿ ದಟ್ ಈಸ್ ಈಕ್ವಲ್ ಟು +6 ಆಗುತ್ತೆ. ಡೆಲ್ಟಾ TF +6 ಆಯಿತು. ಸೊ ನಮ್ಗೆ ಇವಾಗ MB ಸಿಕ್ಕಿದೆ, WB ಗೊತ್ತಿಲ್ಲ, WA ಗೊತ್ತಿದೆ, ಡೆಲ್ಟಾ TF ಸಿಕ್ಕಿದೆ. ಸೊ ಇವಾಗ ಫಾರ್ಮುಲಾ ಬರೆದು ಅಪ್ಲೈ ಮಾಡೋಣ. ಸೊ ಫಾರ್ಮುಲಾ ಏನು ಹೇಳುತ್ತೆ? MB is equal to KF into WB into 1000 divided by delta TF into WA. ಹೌದಾ? ಆನ್ಸರ್ ಮಾಡಿ ಇದಕ್ಕೆ. ಸೊ MB ಬಂದು ಇಲ್ಲೇನು ಫೈಂಡ್ ಔಟ್ ಮಾಡ್ತಾ ಇರೋದು ನಾವು? WB. ಹೌದಲ್ವಾ? ಸೊ WB ಫೈಂಡ್ ಔಟ್ ಮಾಡ್ತಿರೋದು. ಫಸ್ಟ್ ಇಲ್ಲಿ ವ್ಯಾಲ್ಯೂಸ್ ಅಪ್ಲೈ ಮಾಡೋಣ. ಸೊ MB 62. ಹೌದಲ್ವಾ? ಸೊ MB ಬಂದು ಕರೆಕ್ಟಾ? 62. ಸೊ KF ಬಂದು 1.85 ಇಂಟು WB ಗೊತ್ತಿಲ್ಲ ಇಂಟು 1000 ಡಿವೈಡೆಡ್ ಬೈ ಡೆಲ್ಟಾ TF. ಎಲ್ಲಿದೆ ಡೆಲ್ಟಾ TF? 6 ಇಂಟು WA ಎಲ್ಲಿದೆ? ಸೊ WA ಎಷ್ಟು ಬಂದಿದೆ? 4000. ಓಕೆ. ಸೊ 4000 ಬರ್ತಿದೆ. ಹೌದಲ್ವಾ? ಸೊ 4000 ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬೇಡಿ. 3 ಕ್ಯಾನ್ಸಲ್ ಇಲ್ಲಿ. ಸೊ ನೆಕ್ಸ್ಟ್ ಏನು? WB ಬೇಕಾಗಿರೋದು. ಸೊ WB ಈಸ್ ಈಕ್ವಲ್ ಟು, ಸೊ WB ಹಾಗೆ ಹೇಳ್ಕೊಳ್ಳಿ, 6 ಇಂಟು 62 ಡಿವೈಡೆಡ್ ಬೈ 1.85. ಹೌದಲ್ವಾ? 6 ಇಂಟು 62 ಡಿವೈಡ್ ಬೈ 1.85. ರೈಟ್. ಸೊ WB ಏನು ಬರುತ್ತೆ? WBಗೆ ಆನ್ಸರ್ ಈಗ ಎಷ್ಟು ಆನ್ಸರ್? ಎಷ್ಟು ಬಂತು? ಸೊ WB ಸೊ ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ? ಸೊ WBಗೆ ಆನ್ಸರ್ 804 ಪಾಯಿಂಟ್ ಸಮಥಿಂಗ್ ಬರ್ತಿದ್ಯಾ? 8.4 ಪಾಯಿಂಟ್ ಸಮಥಿಂಗ್. ಸೊ ಕ್ಯಾಲ್ಸಿಯಲ್ ಚೆಕ್ ಮಾಡಿದಾಗ ಸ್ವಲ್ಪ ಪಾಯಿಂಟಲ್ಲಿ ವೇರಿಯೇಷನ್ ಆಗುತ್ತೆ. ಸೊ 804
4.3 804.2 ಆ ಥರ ಬರೋ ಚಾನ್ಸಸ್ ಇರುತ್ತೆ. ಸೊ 804 ಗ್ರಾಮ್ಸ್ ನಿಮಗೆ ಬರ್ತಾ ಇದೆ ವ್ಯಾಲ್ಯೂ. ಓಕೆನಾ. ಸೊ ಯೂನಿಟ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಯೂನಿಟ್ನ ಬರೆಯೋದು ಮರಿಬೇಡಿ. ಸೊ ಆಗಲೇ ಹೇಳಿದ್ದೀನಿ. ಸೊ ಡಬ್ಲ್ಯೂ, ಸೊ ವೆಯ್ಟ್ ಆಫ್ ಸೊಲ್ಯೂಟ್ ಆರ್ ಸಾಲ್ವೆಂಟ್ಗೆ ಗ್ರಾಮ್ ಬರುತ್ತೆ. ಸೊ ಮೋಲಾರ್ ಮಾಸ್ಗೆ ಗ್ರಾಮ್ ಪರ್ ಮೋಲ್ ಬರುತ್ತೆ. ಸೊ ಇನ್ನು ಪ್ರೆಷರ್ ಅಂತ ಬಂದರೆ ಅಟ್ಮಾಸ್ಫಿರಿಕ್ ಪ್ರೆಷರ್ mmHg, ಇಲ್ಲತ್ತಿದ್ರೆ ಸೊ ಬಾರ್, ಈ ಥರ ಡಿಫ್ರೆಂಟ್ ಯೂನಿಟ್ಸ್. ಇನ್ನು ಕೆ ಎಫ್ ವ್ಯಾಲ್ಯೂ, ದಟ್ ಇಸ್ ಕೆ ಬಿ ವ್ಯಾಲ್ಯೂ, ಕೆ ಎಫ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರೆ ನಿಮಗೆ ಯೂನಿಟ್ ಬಂದು ಕೆಲ್ವಿನ್ ಕೆಜಿ ಪರ್ ಮೋಲ್ ಆಗಿರುತ್ತೆ. ಓಕೆನಾ. ಓಕೆ, ದೆನ್ ಹಾಗಾದ್ರೆ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್, ಅಡಿಷನ್ ಆಫ್ 0.643 ಗ್ರಾಮ್, ಅಡಿಷನ್ ಆಫ್ 0.643 ಗ್ರಾಮ್ ಆಫ್ ಕಾಂಪೌಂಡ್ ಟು 50 ml ಆಫ್ ಲಿಕ್ವಿಡ್. ಅಡಿಷನ್ ಆಫ್ 0.64 ಗ್ರಾಮ್ ಆಫ್ ಕಾಂಪೌಂಡ್ ಟು 50 ml ಆಫ್ ಲಿಕ್ವಿಡ್. ಸೊ ಅಲ್ಲಿ ಏನು ಮಾಡಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ. ಡೆನ್ಸಿಟಿ 0.879, ಅದಾದಮೇಲೆ ಲೋವರ್ಸ್ ದಿ ಫ್ರೀಸಿಂಗ್ ಪಾಯಿಂಟ್ ಫ್ರಮ್ 5.51 ಡಿಗ್ರಿ ಸೆಲ್ಸಿಯಸ್ ಟು 5.03 ಡಿಗ್ರಿ ಸೆಲ್ಸಿಯಸ್. ಕ್ಯಾಲ್ಕುಲೇಟ್ ದಿ molar mass of the compound. Calculate the molar mass of the compound, where Kf for the benzene, that is 5.12 Kelvin kg per mole ಅಂತ ಕೊಟ್ಟಿದ್ದಾರೆ. ಓಕೆನಾ. ಕೆಲ್ವಿನ್ kg per mole ಅಂತ ಕೊಟ್ಟಿದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡೋದು ಇದನ್ನ, ಏನು? ಸೊ ಫಸ್ಟ್ ಫಾರ್ಮುಲಾ ಬರ್ಕೊಳ್ಳೋಣ. ಫಸ್ಟು ಏನೇ ಕೊಟ್ಟರು ಫಸ್ಟ್ ಫಾರ್ಮುಲಾ ಬರೆದ್ಬಿಡಿ. ಥಿಯರಿಯಲ್ಲಿ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ ಇದರಿಂದನೇ. KF is equal to WB into 1000. ಸೊ ಫಾರ್ಮುಲಾಗೆ 1 ಮಾರ್ಕ್ಸು, ಕರೆಕ್ಟ್ ಸಬ್ಸ್ಟಿಟ್ಯೂಷನ್ಗೆ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಫೈನಲ್ ಥಿಂಗ್ ಆನ್ಸರ್ ವಿತ್ ಯೂನಿಟ್ ಇನ್ನೊಂದು ಮಾರ್ಕ್ಸ್ ಇರುತ್ತೆ. ಸೊ 3 ಮಾರ್ಕ್ಸ್ ಕ್ವಶನ್ ಅಲ್ವಾ ಇದು. ಸೊ ಗ್ಯಾರಂಟಿ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಕೆ, ಸೊ ಸಾಲ್ವ್ ಮಾಡ್ತೀರಾ? ಸ್ವಲ್ಪ ಚೇಂಜಸ್ ಇದೆ. ಡೆನ್ಸಿಟಿ ಕೊಟ್ಟಿದ್ದಾರೆ. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ, ವಾಲ್ಯೂಮ್ ಇದೆ. ಸೊ ಏನು ಮಾಡಬೇಕು, ಮಾಸ್ ಫೈಂಡ್ ಔಟ್ ಮಾಡಬೇಕು. ಓಕೆನಾ. ಸೊ ಫೈನಲ್ ನೀ ಏನು ಕಂಡುಹಿಡಿಬೇಕಾಗಿರೋದು ಇದರಲ್ಲಿ, ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಕಾಂಪೌಂಡ್ ಅಂತಂದರೆ MB ಫೈಂಡ್ ಔಟ್ ಮಾಡಬೇಕು. MB ಫೈಂಡ್ ಔಟ್ ಮಾಡಬೇಕು. ಸೊ ಅದ್ರ ಜೊತೆ ನಿಮಗೆ ಇನ್ನೊಂದು ವೆಯ್ಟ್ ಕೊಟ್ಟಿಲ್ಲ, ಹೌದಾ. ಸೊ ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದೀಗ? ಸೊ ಕ್ವಶನ್ ನೋಡಿ, ಅಡಿಷನ್ ಆಫ್ 0.643 ಗ್ರಾಮ್ ಆಫ್ ಕಾಂಪೌಂಡ್ ಟು ಇದನ್ನ ಇದಕ್ಕೆ ಆ್ಯಡ್ ಮಾಡ್ತಿರೋದು ಟು 50 ml ಆಫ್ ಲಿಕ್ವಿಡ್. ಅಂದರೆ ಇದು ಸೊಲ್ಯೂಟ್ ಆಗ್ಬೇಕು ತಾನೆ. ಇಲ್ಲೇನು ಕೊಟ್ಟಿದ್ದಾರೆ 50 ml ಆಫ್ ಲಿಕ್ವಿಡ್, ಇದು ಸಾಲ್ವೆಂಟ್ ಆಗಬೇಕು, ಹೌದಾ. ಸೊ ನೀವು ಫಾರ್ಮುಲಾ ಪ್ರಕಾರ ನಿಮಗೆ WA ಆ್ಯಂಡ್ WB ಇರೋದು. ಸೊ ವೆಯ್ಟ್ ಇನ್ ಗ್ರಾಮ್ಸ್. ಸೊ ಇಲ್ಲಿ ವಾಲ್ಯೂಮ್ ಕೊಟ್ಟಿದ್ದಾರೆ, ದಟ್ ಈಸ್ ಇನ್ ml ಆಫ್ ಲಿಕ್ವಿಡ್. ಓಕೆ, ಅದ್ರ ಜೊತೆ ಡೆನ್ಸಿಟಿ ಕೊಟ್ಟಿದ್ದಾರೆ. ನಿಮಗೆ ವಾಲ್ಯೂಮ್ ಸಿಗ್ತಿದೆ, ಡೆನ್ಸಿಟಿ ಸಿಗ್ತಾ ಇದೆ, ವಾಲ್ಯೂಮ್ ಸಿಗ್ತಿದೆ, ಡೆನ್ಸಿಟಿ ಸಿಗ್ತಿದೆ. ಹಾಗಾದ್ರೆ ಮಾಸ್ ಫೈಂಡ್ ಔಟ್ ಮಾಡ್ಬೋದಾ? ಹೌದಾ. ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಬೈ ವಾಲ್ಯೂಮ್, ದಟ್ ಈಸ್ ವೆಯ್ಟ್ ಬೈ ವಾಲ್ಯೂಮ್ ಅಂತ ತಗೋಬಹುದು. ಸೊ ಮಾಸ್ ಬೈ ವಾಲ್ಯೂಮ್. ಸೊ ಮಾಸ್ ಎಷ್ಟು ಕೊಟ್ಟಿದ್ದಾರೆ ಅಲ್ಲಿ? ಇಲ್ಲ, ಕೊಟ್ಟಿಲ್ಲ ಇದಕ್ಕೆ. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ, ದಟ್ ಈಸ್ 0.879. ಹೌದಾ, 0.879. ದಟ್ ಈಸ್ ಈಕ್ವಲ್ ಟು W ಡಿವೈಡೆಡ್ ಬೈ ವಾಲ್ಯೂಮ್ 50 ml ಕೊಟ್ಟಿದ್ದಾರೆ, ಹೌದಲ್ವಾ. ವಾಲ್ಯೂಮ್ 50 ml. ಸೊ ಇವಾಗ ವೆಯ್ಟ್, ಸೊ ಇದನ್ನ ಓಕೆ, ವೆಯ್ಟ್ ಎಷ್ಟು ಬರುತ್ತೆ? ಸೊ 50 ಇಂಟು 0. ಇದು 0. ಇದು ಸೊ 0.879 ಮಾಡ್ತೀರಾ. ಸೊ ಅವಾಗ W ವ್ಯಾಲ್ಯೂ ಏನಾಗುತ್ತೆ? ಸೊ W ವ್ಯಾಲ್ಯೂ ಏನು ಬರ್ತಾ ಇದೆ? W ವ್ಯಾಲ್ಯೂ ಕಾಣಿಸ್ತಿದ್ಯಾ? ಸೊ ನಾನು ಬರೀತಿರೋದು. ಸೊ W ವ್ಯಾಲ್ಯೂ ಏನು ಬರುತ್ತೆ ನಿಮಗೆ? ಚೆಕ್ ಮಾಡಿ. 50 ಇಂಟು 0.879, ದಟ್ ಈಸ್ 43.95 ಗ್ರಾಮ್ಸ್ ಬರುತ್ತಾ? ಹೌದಾ, 43.95 ಗ್ರಾಮ್ಸ್ ಬರುತ್ತೆ. ಸೊ ಇದು W, ಇಲ್ಲೊಂದು W ಸಿಗುತ್ತೆ. ಅಂದರೆ ಇದು ಸೊಲ್ಯೂಟ್ ಆಯಿತು, ಇದು WB ಆಯಿತು. ನಮಗೆ ಸಿಗ್ತಿರೋದೇನು? WA ಆಗುತ್ತೆ. ಸೊ WA 43.95 ಗ್ರಾಮ್ಸ್. ಸೊ ಇವಾಗ ನಮಗೆ WA ಸಿಕ್ಕಿದೆ. ಆ್ಯಂಡ್ WB ಏನಂತ ಹೇಳಿದ್ದೀನಿ? 0.643 ಆಗಿದೆ, ಹೌದಾ. ಓಕೆ, WA WB ಆಯಿತು. ಓಕೆ, ಸೊ ಇನ್ನೇನಿದೆ? KF ವ್ಯಾಲ್ಯೂ ಕೊಟ್ಟಿದ್ದಾರೆ 5.12. ಓಕೆ,
ಸೊ ಅದಾದಮೇಲೆ ಎಮ್ ಬಿನೇ ಫೈಂಡ್ ಔಟ್ ಮಾಡಬೇಕು. ಹಂಗಾರೆ ಡೆಲ್ಟಾ ಟಿ ಎಫ್ ಏನು? ಸೊ ಡೆಲ್ಟಾ ಟಿ ಎಫ್ ಅಂತಂದ್ರೆ ಏನು? ಟಿ ಎಫ್ ನಾಟ್ ಮೈನಸ್ ಟಿ ಎಫ್, ಹೌದಲ್ವಾ? ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಸೊ ಇಲ್ಲೇನು ಮಾಡ್ತೀವಿ? 5.51 ಡಿಗ್ರಿ ಸೆಲ್ಸಿಯಸ್ ಇಂದ 5.03 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಸೊ ದಟ್ ಈಸ್ 5.51 ಮೈನಸ್ 5.03, ಹೌದಾ? 5.03 ಎಷ್ಟು ಆನ್ಸರ್ ಬಂತು? ಸೊ ಎಷ್ಟು ಆನ್ಸರ್ ಬರುತ್ತೆ? ಇದೆರಡು ಮೈನಸ್ ಮಾಡಿದ್ರೆ 0.48 ಡಿಗ್ರಿ ಸೆಲ್ಸಿಯಸ್ ಬರುತ್ತಾ? ಓಕೆ, ಡೆಲ್ಟಾ ಟಿ ಎಫ್ ಕೂಡ ನಮಗೆ ಸಿಕ್ಕಿದೆ. ಅರ್ಥ ಆಗ್ತಿದೆ ಅಲ್ವಾ? ಡೆಲ್ಟಾ ಟಿ ಎಫ್ ಕೂಡ ಸಿಕ್ಕಿದೆ. ಸೊ ಇದನ್ನ ನಾವು ಇಲ್ಲಿ ಅಪ್ಲೈ ಮಾಡೋಣ ಇವಾಗ. 5.12 ಇಂಟು ಡಬ್ಲ್ಯೂ ಬಿ. ಸೊ ಡಬ್ಲ್ಯೂ ಬಿ ಎಷ್ಟಿದೆ? 0.643. ಸೊ ಡಬ್ಲ್ಯೂ ಬಿ ಅಂತ ಅಂದರೆ ಸೊಲ್ಯೂಟ್ ಸ್ಮಾಲರ್ ಅಮೌಂಟ್. ಸೊ ಡೆಲ್ಟಾ ಟಿ ಎಫ್ ಅಂತಂದ್ರೆ ಎಷ್ಟು? 0.48 ಇಂಟು ಡಬ್ಲ್ಯೂ ಎ ಅಂತಂದರೆ 43.95. ಓಕೆನಾ? ಆನ್ಸರ್ ಮಾಡ್ತೀರಾ ಈಗ? ಫೈನಲ್ ಆನ್ಸರ್ ಎಷ್ಟು ಬರ್ತಾ ಇದೆ? ಫೈನಲ್ ಆನ್ಸರ್ ಟ್ರೈ ಮಾಡಿ ನೋಡಿ. 156. ಸೊ 156.0. ಸೊ 156.056. ಸೊ ಗ್ರಾಮ್ ಪರ್ ಮೋಲ್. ಇಂಪಾರ್ಟೆಂಟ್, ಯೂನಿಟ್ನ ಬರೀಬೇಕು, ಗ್ರಾಮ್ ಪರ್ ಮೋಲ್. ಸೊ ನೀವು ಸಾಲ್ವ್ ಮಾಡಿ ನೋಡಿದಾಗ ಇಷ್ಟು ಬರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆನ್ಸರ್ ಮಾತ್ರ ಬರದೆ ಸಾಕಾಗಲ್ಲ, ಅಲಾಂಗ್ ವಿತ್ ಯೂನಿಟ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಸೊ ಓಕೆ ದೆನ್. ಸೊ ನೆಕ್ಸ್ಟ್ ಹೋಗೋಣ, ಫೋರ್ತ್ ಒನ್. ದಟ್ ಈಸ್ 200 cm ಕ್ಯೂಬ್. ಸೊ ಫೋರ್ತ್ ಒನ್ ನೋಡಿ, 200 cm cube of an aqueous solution of a protein contains 1.26 gram of protein. The osmotic pressure of such a solution at 300 Kelvin is found to be 2.57 into 10th power of 3 bar. Calculate the molar mass of the protein ಅಂತ ಕೊಟ್ಟಿದ್ದಾರೆ. Calculate the molar mass of protein. ಸೊ ಫಸ್ಟ್ ಕ್ವಶನ್ ನೋಡ್ತಿದ್ದಂಗೆ ಏನು ಗೊತ್ತಾಗುತ್ತೆ? ಸೊ ಇದಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು? ದಟ್ ಈಸ್ ಆಸ್ಮೆಟಿಕ್ ಪ್ರೆಷರ್, ಹೌದಲ್ವಾ? ಸೊ ಆಸ್ಮೆಟಿಕ್ ಪ್ರೆಷರ್ ಫಾರ್ಮುಲಾ ಅಪ್ಲೈ ಮಾಡ್ತೀರಾ. ಫಸ್ಟ್ ಅದು ಬರ್ಕೊಳ್ಳೋಣ, ಹಾಗೆ ನಿಮಗೆ ಗೊತ್ತಾಗುತ್ತೆ. ಸೊ ಏನೆಲ್ಲ ಗಿವನ್ ಕೊಟ್ಟಿದ್ದಾರೆ ಅನ್ನೋದು. ದಟ್ ಈಸ್ ಎಮ್ ಬಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬಿ. ಸೊ ಆರ್ ಟಿ ಡಿವೈಡೆಡ್ ಬೈ ಪೈ ಇಂಟು ವಿ. ಸೊ ಇಲ್ಲಿ ಪೈ ಅನ್ನೋದೇ ಆಸ್ಮೆಟಿಕ್ ಪ್ರೆಷರ್, ಓಕೆನಾ? ಸೊ ಈಗ ಆಸ್ಮೆಟಿಕ್ ಪ್ರೆಷರ್ ಕ್ವಶನ್ ಕೊಟ್ಟ ತಕ್ಷಣ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಥಿಂಗ್, ಸೊ ಟೆಂಪ್ರೇಚರು ಕೆಲ್ವಿನಲ್ಲಿ ಇದೆಯಾ ಅಂತ ನೋಡ್ಕೋಬೇಕು. ಇದು ಥಿಯರಿಯಲ್ಲಿ ನಿಮಗೆ ಸೊ ಇಂಪಾರ್ಟೆಂಟ್. ಟೆಂಪ್ರೇಚರ್ ಕೆಲ್ವಿನಲ್ಲಿ ಇರಬೇಕು. ಸೊ ಡಿಗ್ರಿ ಸೆಲ್ಸಿಯಸ್ ಅಲ್ಲಿದ್ದರೆ ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಡಿ ಆಸ್ಮೆಟಿಕ್ ಪ್ರೆಷರ್ಗೆ ಮೇಯ್ನಾಗಿ. ಸೊ ಅದಾದಮೇಲೆ ಸೊ ವಾಲ್ಯೂಮ್ ಏನು ಕೊಟ್ಟಿದ್ದಾರೆ ಇದನ್ನ ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಲೀಟರ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಟೆಂಪ್ರೇಚರ್ನ ಕೆಲ್ವಿನ್ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಇದನ್ನ ಮರೆಯೋಕ್ಕೆ ಹೋಗ್ಬಾರ್ದು. ಓಕೆ ಓಕೆ ದೆನ್. ಸೊ ಇವಾಗ ಇದು ವಾಲ್ಯೂಮ್ ರೈಟ್. ಸೊ ವಾಲ್ಯೂಮ್ ಫಸ್ಟ್ ಬರ್ಕೊಂಡು, ವಾಲ್ಯೂಮ್ ಈಸ್ ಈಕ್ವಲ್ ಟು 200 cm ಕ್ಯೂಬ್ ಕೊಟ್ಟಿದ್ದಾರೆ. ಸೊ ಅದನ್ನ ಏನು ಮಾಡಬೇಕು ಅಂತ ಹೇಳಿದೆ ನಾನು, ಲೀಟರ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಲೀಟರ್ಸ್ಗೆ ಕನ್ವರ್ಟ್ ಮಾಡೋದಾದ್ರೆ ಡಿವೈಡೆಡ್ ಬೈ 1000 ಮಾಡಬೇಕು, ಹೌದಾ? ಸೊ ಡಿವೈಡೆಡ್ ಬೈ 1000. ಸೊ ಅವಾಗ ಎಷ್ಟು ಬರುತ್ತೆ? 0.2 ಲೀಟರ್ಸ್ ಬರುತ್ತಾ, ಹೌದಲ್ವಾ? 0.2 ಲೀಟರ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡ್ಕೋಬೇಕು? ಇಲ್ಲೇನಿದೆ ಫಾರ್ಮುಲಾದಲ್ಲಿ ಎಮ್ ಬಿ ಮಾತ್ರ, ಸಾರಿ ಡಬ್ಲ್ಯೂ ಬಿ ಆ್ಯಂಡ್ ಎಮ್ ಬಿ ಎರಡೇ ಇರೋದು. ಸೊ ಡಬ್ಲ್ಯೂ ಎ ಇಲ್ಲ. ಸೊ ನಿಮ್ಗೆ ಏನು ಮಾಸ್ ಕೊಟ್ಟಿರ್ತಾರೋ ಅದು ಡಬ್ಲ್ಯೂ ಬಿ ಆಗಿರಬೇಕು, ಹೌದಲ್ವಾ? ಆಫ್ ಅಕ್ವಸ್ ಸೊಲ್ಯೂಷನ್ ಆಫ್ ಪ್ರೋಟೀನ್ ಕಂಟೈನ್ಸ್ 1.6 ಗ್ರಾಮ್ ಆಫ್ ಪ್ರೋಟೀನ್. ಸೊ 1.6 ಗ್ರಾಮ್ ಆಫ್ ಪ್ರೋಟೀನ್ ಇರೋದು ಇದು ಸೊಲ್ಯೂಟ್, ದಟ್ ಇಸ್ ಡಬ್ಲ್ಯೂ ಬಿ ಆಯಿತು. ಸೊ ಡಬ್ಲ್ಯೂ ಬಿ ಇಸ್ ಈಕ್ವಲ್ ಟು 1.26 ಗ್ರಾಮ್, ಹೌದಾ? 1.26 ಗ್ರಾಮ್. ಸೊ ಹಾಯ್ ಲಿಪಿಕ್ ಅಕ್ಷಯ, ನೆಟ್ವರ್ಕ್ ಪ್ರಾಬ್ಲಮ್ ಆಗಿತ್ತಾ? ಓಕೆನಾ? ಡಬ್ಲ್ಯೂ ಬಿ ಈಸ್ ಈಕ್ವಲ್ ಟು 1.26 ಗ್ರಾಮ್. ಓಕೆ, ಸೊ ದ ಆಸ್ಮೆಟಿಕ್ ಪ್ರೆಷರ್ ಆಫ್ such a solution, the osmotic pressure of such a solution. ಸೊ ನೋಡಿ ಇಲ್ಲಿ ಆಸ್ಮೆಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ ಅಟ್ 300 ಕೆಲ್ವಿನ್ ಅಂತ ಕೊಟ್ಟಿರೋದು. ಸೊ ಯೂನಿಟ್ ನೋಡಿ ಕೆಲ್ವಿನ್. ನೀವೇನೋ ಆಸ್ಮೆಟಿಕ್ ಪ್ರೆಷರ್ ಅಂತ ಹಾಕೊಂಡು ಬರೆದ್ಬಿಡ್ಬೇಡಿ ಮತ್ತೆ.
ಆಸ್ಮೆಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ at 300 ಕೆಲ್ವಿನ್ ಅಂತ ಕೊಟ್ಟಿರೋದು. ಅಂದರೆ ಟೆಂಪ್ರೇಚರ್ ಹೇಳ್ತಿರೋದಲ್ಲಿ 300 ಕೆಲ್ವಿನ್. ನಾನು ನೋಡಿದ್ದೀನಿ ಮಿಸ್ಟೇಕ್ಸ್ ಮಾಡೋದು ಸ್ಟೂಡೆಂಟ್ಸು. ಆಸ್ಮೆಟಿಕ್ ಪ್ರೆಷರ್ ಪೈಗೇನೆ ಈ ವ್ಯಾಲ್ಯೂ ಹಾಕೊಬಿಟ್ಟಿರ್ತೀರ 300. ಆ ಥರ ಮಾಡೋಕ್ಕೆ ಹೋಗಬಾರ್ದು. ಕ್ವಶನ್ ಅರ್ಥ ಮಾಡ್ಕೋಬೇಕು. ಆಸ್ಮೆಟಿಕ್ ಪ್ರೆಷರ್ ಆಫ್ ಸಚ್ ಎ ಸೊಲ್ಯೂಷನ್ at 300 ಕೆಲ್ವಿನ್ ಇಸ್ ಫೌಂಡ್ ಟು ಬಿ. ಸೊ ಇವಾಗ ನೋಡಿ ಆಸ್ಮೆಟಿಕ್ ಪ್ರೆಷರ್ದು ವ್ಯಾಲ್ಯೂ ಕೊಟ್ಟವ್ರೆ. ಇಸ್ ಫೌಂಡ್ ಟು ಬಿ, ಸೊ pi that is equal to 2.57 into 10 to the power of minus 3 bar. ಅಟ್ಲೀಸ್ಟ್ ಯೂನಿಟ್ ನೋಡ್ಬಿಟ್ಟಾರು ಕಂಡಿಡ್ಕೋಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ದಿ ಪ್ರೋಟೀನ್. ಏನು ಕೇಳಿದ್ದಾರೆ? ಕ್ಯಾಲ್ಕುಲೇಟ್ ದಿ ಮೋಲಾರ್ ಮಾಸ್ ಆಫ್ ಪ್ರೋಟೀನ್, ದಟ್ ಈಸ್ MB. ಆ್ಯಂಡ್ ಆರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 8.83 ಅಂತ ಕೊಟ್ಟಿದ್ದಾರೆ. ಸೊ ಕಾನ್ಸ್ಟೆಂಟ್ ನೆನ್ಪಿಟ್ಕೊಂಡಿರ್ಬೇಕು. ಕೆಲವೊಂದ್ಸಲಿ ಕೊಡೋದಿದ್ರೆ 0.0821 ಇಸ್ ದಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ ಆರ್ದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಕೆಲವೊಂದ್ಸತಿ ಅವರೇ ಕೊಟ್ಟಿದ್ದು ಅಂತಂದ್ರೆ ಅದನ್ನೇ ಹಾಕ್ಬಿಟ್ಟು ನೀವು ಸಾಲ್ವ್ ಮಾಡಬೇಕು. 0.083 ಏನು ಕೊಟ್ಟಿದ್ದಾರೆ ಅದನ್ನೇ ಹಾಕ್ಬಿಟ್ಟು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಓಕೆನಾ? ಓಕೆ ದೆನ್ ಹಾಗಾದ್ರೆ ಏನು ಬರುತ್ತೆ ಇದಕ್ಕೆ ಆನ್ಸರ್? ಆಸ್ಮೆಟಿಕ್ ಪ್ರೆಷರಲ್ಲಿ ಟೆಂಪ್ರೇಚರ್ ಕೆಲ್ವಿನಲ್ಲಿ ಇಟ್ಕೋಬೇಕು. ಸೊ ಅದಾದಮೇಲೆ ಇನ್ನೇನು ವಾಲ್ಯೂಮ್ ಲೀಟರ್ಸಲ್ಲಿ ಇಡಬೇಕಾಗುತ್ತೆ. ಓಕೆ, ಓಕೆ. ಸೊ ಇವಾಗ ನಾನು ಅಪ್ಲೈ ಮಾಡ್ತೀನಿ. ಸಬ್ಸ್ಟಿಟ್ಯೂಷನ್ 1.26 ಇಂಟು 0.083 ಇಂಟು 300 ಡಿವೈಡೆಡ್ ಬೈ pi 2.57 into 10th power of minus 3 bar into volume 0.2. ಸೊ ಇದರ ಕೀ ನೋಟು ಥಿಯರಿ ಎಕ್ಸಾಮ್ ಬರೀಬೇಕಾದ್ರೆ ಸೊ ಫೈನಲ್ ಆಗಿ ಆನ್ಸರ್ ಎಷ್ಟು ಬರುತ್ತೆ ನಿಮಗೆ? ಫೈನಲ್ ಆನ್ಸರ್ ಮಾಡಬೇಕು. ಟ್ರೈ ಮಾಡಿ, ಏನು ಆನ್ಸರ್ ಬರುತ್ತೆ ನೋಡೋಣ. ಟ್ರೈ ಮಾಡ್ತಿದ್ದೀರಾ? ಏನು ಆನ್ಸರ್ ಬರುತ್ತೆ? 61039 ಗ್ರಾಮ್ ಪರ್ ಮೋಲ್ ಬರುತ್ತಾ? 61039 ಗ್ರಾಮ್ ಪರ್ ಮೋಲ್. ಸೊ MB ವ್ಯಾಲ್ಯೂ ಬರ್ತಿದ್ಯಾ? ಓಕೆ, ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಒನ್ ನೀವೇ ಆನ್ಸರ್ ಮಾಡಿ, ಟ್ರೈ ಮಾಡಿ ಇದನ್ನ. ಕ್ವಶನ್ ಓದ್ಬಿಟ್ಟು ನೀವೇ ಟ್ರೈ ಮಾಡಬೇಕು. ಸೊ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ನಾನು ಅದು ಸರಿನಾ ತಪ್ಪಾ ಅಂತ ಹೇಳ್ತೀನಿ. The osmotic pressure of an aqueous solution of sucrose is 4.92 atm atmosphere at 27 degrees Celsius. What is the molarity of the solution? What is the molarity of the solution? How many grams of sucrose were dissolved per 250 ml of the solution? 250 ml of the solution ಅಂತ ಕೇಳ್ತಿದ್ದಾರೆ. ಸೊ ಹೇಗೆ ಫೈಂಡ್ ಔಟ್ ಮಾಡೋದು? ಸಿಕ್ಸ್ಟಿ 1.013 into 10 power of 3. ವೆರಿ ಗುಡ್ ಲಿಪಿಕಾಕ್ಷ. 61.013. ಓಕೆ, ಸೊ ನಾನು 6103 ಅಂತ ಹೇಳಿದ್ದೆ. ಓಕೆ, ಸೊ ಗ್ರಾಮ್ ಪರ್ ಮೋಲ್ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಒನ್ ಟ್ರೈ ಮಾಡ್ತೀರಾ? ಸೊ ಅವ್ರು ಏನು ಕೇಳ್ತಿದ್ದಾರೆ? ವಾಟ್ ಈಸ್ ದಿ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್. ಸೊ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಅದ್ರ ಜೊತೆ ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ ಪರ್ 250 ml ಆಫ್ ದಿ ಸೊಲ್ಯೂಷನ್. 250 ml ಆಫ್ ಸೊಲ್ಯೂಷನ್.
ಟ್ರೈ ಮಾಡಿ. ಇಲ್ಲ ಅಂತಂದ್ರೆ ಫೈನಲ್ ಕ್ವಶನ್ ಅಟ್ಲೀಸ್ಟ್ ಇದಕ್ಕಾದ್ರೂ ನೀವು ಟ್ರೈ ಮಾಡಬೇಕು. ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ ಪರ್ 250 ml ಆಫ್ ಸೊಲ್ಯೂಷನ್. ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ ಪರ್ 250 ml ಆಫ್ ಸೊಲ್ಯೂಷನ್. ಟ್ರೈ ಮಾಡ್ತಿದ್ದೀರಾ? ಟ್ರೈ ಮಾಡಿ. ಸೊ ಏನೆಲ್ಲ ಗಿವನ್ ಕೊಟ್ಟಿದ್ದಾರೆ ಅಂತ ನೋಡಿ. ಕಾಸ್ಮೆಟಿಕ್ ಪ್ರೆಷರ್ ಹಾಕ್ತು ಅಂತಂದ್ರೆ ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ಸಿಗುತ್ತೆ. ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ಅಂತ ಅಂದ್ರೆ ಎಷ್ಟು ಏನಾಯ್ತು ಅದು? ಹೌ ಮೆನಿ ಗ್ರಾಮ್ಸ್ ಏನು ಫೈಂಡ್ ಔಟ್ ಮಾಡ್ತಿರೋದು? ದಟ್ ಈಸ್ WB ತಾನೆ. ಸೊ WB ಫೈಂಡ್ ಔಟ್ ಮಾಡಿ ಹೇಳಿ ನೋಡೋಣ ಎಷ್ಟು ಆನ್ಸರ್ ಬರುತ್ತೆ ಅಂತ. WB ಟ್ರೈ ಮಾಡ್ತಿದ್ದೀರಾ? ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ಡ್. ಸೊ ಅಲ್ಲಿ ವಾಟ್ ಈಸ್ ದಿ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ. ಅದು ಸಪ್ರೇಟ್ ಆಗಿ ಫೈಂಡ್ ಔಟ್ ಮಾಡ್ಬೋದು. ಇಲ್ಲದಿದ್ರೆ ಡೈರೆಕ್ಟ್ ಹೌ ಮೆನಿ ಗ್ರಾಮ್ಸ್. ಇವಾಗ ಕಂಪ್ಲೀಟ್ ಆಗಿ ನಿಮಗೆ ಮೇನ್ ಆಗಿ ಕಂಡುಹಿಡಬೇಕಾಗಿರೋದು ಯಾವುದು? ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ ಪರ್ 250 ml ಆಫ್ ಸೊಲ್ಯೂಷನ್ ಅಂತ ಕೊಟ್ಟಿರೋದು. ಸೊ ಅದನ್ನ ಡೈರೆಕ್ಟ್ ಆಗಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡಬಹುದು. ಸೊ ಮೊಲಾರಿಟಿ ಅಂತಂದ್ರೆ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ. ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಪೈ ಇಸ್ ಈಕ್ವಲ್ ಟು CRT. ದಟ್ ಈಸ್ C ಇಸ್ ಈಕ್ವಲ್ ಟು ಪೈ ಬೈ RT ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ದಟ್ ಈಸ್ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ಸಿಗುತ್ತೆ. ಓಕೆನಾ? ಮೊಲಾರಿಟಿ. ಸೊ ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಇವಾಗ ಎಕ್ಸಾಮ್ ಅಲ್ಲಿ ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರೆ ಡೈರೆಕ್ಟ್ ಆಗಿ WB ಫೈಂಡ್ ಔಟ್ ಮಾಡ್ಬೋದು. ಇದನ್ನ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇಲ್ಲ ಅಂದ್ರೆ ಇದನ್ನ ತಗೊಂಡು ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ? ಬರೀ ಇವಾಗ WB ಅಂದ್ರೆ ಹೋಲ್ ಥಿಂಗ್ ಸಿಕ್ಬಿಡುತ್ತೆ ಇದರಲ್ಲಿ. ಇವಾಗ ಅವರು ಪರ್ಟಿಕ್ಯುಲರ್ ಆಗಿ ಕೇಳಿದ್ರೆ ವಾಟ್ ಈಸ್ ದಿ ಮೊಲಾರಿಟಿ ಆಫ್ ದಿ ಸೊಲ್ಯೂಷನ್ ಅಂತ ಕೇಳಿದ್ರೆ ಸೊ ಮೊಲಾರಿಟಿ ಅಂದ್ರೆ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ನೀವು ಫೈಂಡ್ ಔಟ್ ಮಾಡ್ಕೋಬಹುದು. ಪೈ ಇಸ್ ಈಕ್ವಲ್ ಟು CRT. ಸಿ ಅಂತಾನೆ ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ ಏನ್ ಬರುತ್ತೆ ಅದನ್ನ ಬರಿಬಹುದು. ಪೈ ಅಂತಂದ್ರೆ ಏನು? ಸೊ ಪೈ ಅಂತಂದ್ರೆ ನಿಮಗೆ ಗೊತ್ತಿದೆ ವ್ಯಾಲ್ಯೂ ದಟ್ ಈಸ್ 4.92 ಹೌದಲ್ವಾ? ದ ಆಸ್ಮೆಟಿಕ್ ಪ್ರೆಷರ್ ಪೈ. ಆರ್ ಅಂತಂದ್ರೆ ಕಾನ್ಸ್ಟೆಂಟ್ ದಟ್ ಈಸ್ 0.0821 ಅಲ್ವಾ? 0.0821 ಕಾನ್ಸ್ಟೆಂಟ್ ಇಂಟು ಟೆಂಪರೇಚರ್ T ದಟ್ ಈಸ್ ನಾನು ಏನಂದೆ 27 ಅಂತ ಅಂದ್ರೆ 27 ಪ್ಲಸ್ 273 ಮಾಡ್ಕೋಬೇಕು. 27 ಪ್ಲಸ್ 273 ದಟ್ ಈಸ್ 300 ಮಾಡ್ಕೋತೀರಾ. ಸೊ ಈ ತರ ನೀವು ಕಾನ್ಸಂಟ್ರೇಷನ್ ಫೈಂಡ್ ಔಟ್ ಮಾಡ್ತೀರಾ. ದಟ್ ವಿಲ್ ಬಿ ಕಾನ್ಸಂಟ್ರೇಷನ್ ಆಫ್ ಮೊಲಾರಿಟಿ. ಓಕೆನಾ? ಇನ್ನೊಂದೇನು ಕೊಟ್ಟಿದ್ದೀವಿ? ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ಡ್ ಪರ್ 250 ಗ್ರಾಮ್ಸ್ ಅಂತ ಹೇಳಿದ್ದೀವಿ. ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ವೇರ್ ಡಿಸಾಲ್ವ್ಡ್ ಪರ್ 250 ಗ್ರಾಮ್ಸ್ ಅಂದಾಗ ನಾರ್ಮಲ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೊ ಏನು ಫಾರ್ಮುಲಾ ನಿಮಗೆ? MB is equal to WB RT by 5V. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಬೋದು. ಇಲ್ಲದಿದ್ರೆ ನೀವು ಸೊ ನೆಕ್ಸ್ಟ್ ಸ್ಟೆಪ್ ಬರ್ಕೊಂಡು ಹೋಗ್ಬೇಕತ್ತೆ. ಮೊಲಾರಿಟಿ ಫೈಂಡ್ ಔಟ್ ಮಾಡಿ ಆಮೇಲೆ ನೀವು WB ಫೈಂಡ್ ಔಟ್ ಮಾಡಬೇಕು. ಸೊ ಇದಕ್ಕಿಂತ ಈಸಿ ಇದು ನಿಮಗೆ ಇವಾಗ. ಯಾಕಂದ್ರೆ ಫಾರ್ಮುಲಾ ಗೊತ್ತಿದೆ ಮತ್ತೆ ವ್ಯಾಲ್ಯೂಸ್ ಹೆಂಗ್ ಫೈಂಡ್ ಔಟ್ ಮಾಡೋದು ಗೊತ್ತಿದೆ. ಸೊ MB ಅಂತಂದ್ರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್, WB ಸೊಲ್ಯೂಟ್ ವೇಟ್ ಆಫ್ ಸೊಲ್ಯೂಟ್ ಅಂಡ್ RT ಸೊ ಟೆಂಪರೇಚರ್ ಗೊತ್ತಿದೆ, ಇದು R ಕಾನ್ಸ್ಟೆಂಟ್ ಗೊತ್ತಿದೆ, ವೇಪರ್ ಪ್ರೆಷರ್ ಗೊತ್ತಿದೆ ಅಂಡ್ ವಾಲ್ಯೂಮ್. ಸೊ ವಾಲ್ಯೂಮ್ ಅಂತಂದ್ರೆ ದಟ್ ಈಸ್ ಕಾನ್ಸಂಟ್ರೇಷನ್ ಹೌದಲ್ವಾ? ಸೊ ವಾಲ್ಯೂಮ್ ಕೊಟ್ಟಿದ್ದಾರಲ್ವಾ? ದಟ್ ಈಸ್ 250 ml ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ನೀವು ಅಂಡರ್ಲೈನ್ ಮಾಡ್ಕೊಂಡು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಕಾನ್ಸಂಟ್ರೇಷನ್ ಎಷ್ಟು ಬರ್ತಿದೆ? 0.00269 ಬರ್ತಿದ್ಯಾ? 0. ಓಕೆ, ಕಾನ್ಸಂಟ್ರೇಷನ್ ಅಂದ್ರೆ ಮೊಲಾರಿಟಿಗೆ ಹೋಗುತ್ತೆ ಅದು.
ಓಕೆ. ಸೊ ಇವಾಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಯಾವುದು? ಹೌ ಮೆನಿ ಗ್ರಾಮ್ಸ್ ಆಫ್ ಸುಕ್ರೋಸ್ ಫೈಂಡ್ ಔಟ್ ಮಾಡಬೇಕು. ಇದೇನೈತೆ WB, ಹೌ ಮೆನಿ ಗ್ರಾಮ್ಸ್ ಅಂತ. ಸೊ ಅರ್ಥ ಆಗೋದಿದ್ರೆ ಯೂನಿಟಲ್ಲಿ ಕಂಡುಹಿಡ್ಕೋಬೇಕು ಹೌ ಮೆನಿ ಗ್ರಾಮ್ಸ್. ಸೊ ಗ್ರಾಮ್ಸ್ ಆಫ್ ಸುಕ್ರೋಸ್ ಅಂದರೆ WB ಫೈಂಡ್ ಔಟ್ ಮಾಡ್ತೀರಾ. WB ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಓಕೆ. ಈಗ WB ಈಸ್ ಈಕ್ವಲ್ ಟು ಏನು ಮಾಡ್ತೀವಿ? MB ಇಂಟು ಪೈ ಇಂಟು V ಡಿವೈಡೆಡ್ ಬೈ RT. ಓಕೆ, RT. ಸೊ ಈಗ ನಮಗೆ ಏನು MB ಅಂತ ಅಂದರೆ ಏನು? ಸುಕ್ರೋಸ್ ಅಂದರೆ ಫಾರ್ಮುಲಾ ಏನು? ಸುಕ್ರೋಸ್ MB ಅಂತಾನೆ ಮೋಲಾರ್ ಮಾಸ್ ಆಫ್ ಸುಕ್ರೋಸ್ ಫೈಂಡ್ ಔಟ್ ಮಾಡಬೇಕು, ಹೌದಲ್ವಾ? ಸುಕ್ರೋಸ್ದು ಫಾರ್ಮುಲಾ ಏನು ಬರುತ್ತೆ? ಸೊ ಫಾರ್ಮುಲಾ ಗೊತ್ತಿತ್ತು ಅಂತಂದರೆ ಮೋಲಾರ್ ಮಾಸ್ ಸಿಕ್ಬಿಡುತ್ತೆ ಇದ್ರದ್ದು. ಅದಾದಮೇಲೆ WB. ಸೊ WB ಎಲ್ಲಿದೆ? ಸೊ WBನೇ ಕಂಡುಹಿಡಿಬೇಕು. ಓಕೆ. ಅದಾದಮೇಲೆ R ಅಂತ ಅಂದರೆ ದಟ್ ಈಸ್ 0.0821 ಆಯಿತು. ಓಕೆ. ಇನ್ನೇನು ಮಿಕ್ಕಿದೆ? ಟೆಂಪ್ರೇಚರ್ T, ದಟ್ ಈಸ್ 300 ಕೆಲ್ವಿನ್ ಅಂತ ಗೊತ್ತಾಗಿದೆ. ಕೆಲ್ವಿನ್ ಕನ್ವರ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇನ್ಯಾವುದು? ವಾಲ್ಯೂಮ್. ಸೊ ವಾಲ್ಯೂಮ್ ಏನು ಮಾಡ್ಬೇಕಂತ ಅಂದೆ? 250 ml ಅಲ್ಲಿದೆ. ಸೊ ಅದನ್ನು ಲೀಟರ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಡಿವೈಡೆಡ್ ಬೈ 1000 ಮಾಡ್ತೀರಾ. ಸೊ 0.25 ಬರುತ್ತೆ ಲೀಟರ್ಸ್. ಓಕೆ. ಸೊ ಇಷ್ಟು ಗಿವನ್ ಗೊತ್ತಾಗಿದೆ. ಇವಾಗ MB ಒಂದು ಫೈಂಡ್ ಔಟ್ ಮಾಡಿ. ಸುಕ್ರೋಸ್ ಅಂದರೆ ಫಾರ್ಮುಲಾ ಏನು? ಸುಕ್ರೋಸ್ ಫಾರ್ಮುಲಾ C12H22O11. ಹೌದಾ? C12H22O11. ಎಷ್ಟು ಬಂತು ಹಾಗಾದ್ರೆ? ಬೇಗ ಚೆಕ್ ಮಾಡಿ. ಟ್ರೈ ಮಾಡ್ತಿದ್ದೀರಲ್ವಾ? C12H22O11 ಮೋಲಾರ್ ಮಾಸ್ ಎಷ್ಟು ಬರುತ್ತೆ? ಎಷ್ಟು ಬರ್ತಾ ಇದೆ? ಎಸ್, 342. ಸೊ ವೆರಿ ಗುಡ್ ಲಿಪಿಕಾಕ್ಷ. 342 ಬರ್ತಾ ಇದೆ. ರೈಟ್, 342. ಸೊ ಎಲ್ಲನೂ ಸಿಕ್ಕಿದೆ ವ್ಯಾಲ್ಯೂಸು. ಸೊ WB ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಸೊ ಏನು ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋಂಗಿಲ್ಲ, ಅಲ್ಲೇ ಇರುತ್ತೆ ನಿಮಗೆ. ಸೊ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಮೋಲಾರ್ ಮಾಸ್, ಯಾಕಂದರೆ WB ಸೊ ಅಲ್ಲೇ ಕ್ವಶನಲ್ಲೇ ಕೊಟ್ಬಿಟ್ಟಿದ್ದಾರೆ. ಬರೀ ಹೌ ಮೆನಿ ಗ್ರಾಮ್ಸ್ ಆಫ್ ಎನಿ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕೊಟ್ಬಿಟ್ಟಿದ್ದಾರೆ, ನಿಮ್ಗೆ ಕಂಡುಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಸೊ ಬಟ್ ಅವ್ರು ಕೊಟ್ಟಿದ್ದಾರೆ ಸುಕ್ರೋಸ್ ಅಂತ. ಸೊ ಹಾಗಾಗಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಏನು ಆಸ್ಮೆಟಿಕ್ ಪ್ರೆಷರಲ್ಲಿ ಫಾರ್ಮುಲಾಸ್. ಸೊ ಪೈ ಇಸ್ ಈಕ್ವಲ್ ಟು CRT ಆಗಿರ್ಬೋದು. ಈ ಥರ ಡಿಫ್ರೆಂಟ್ ಫಾರ್ಮುಲಾಸ್ ನಾನು ಆಗಲೇ PDF ಅಲ್ಲಿ ನಾನು ತೋರಿಸಿದೆ ಲಾಸ್ಟ್ ವಿಡಿಯೋದಲ್ಲಿ. ಸೊ ಆ ಫಾರ್ಮುಲಾ ಎಲ್ಲ ನಿಮಗೆ CETಯಲ್ಲಿ ಹೆಲ್ಪ್ ಆಗುತ್ತೆ. ಸೊ ಮೋಲಾರ್ ಮಾಸ್ ಫಾರ್ಮುಲಾ ಅಂದರೆ ಮೋಲಾರ್ ಮಾಸ್ ಆಫ್ ಸೊಲ್ಯೂಟ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ನಿಮಗೆ ಥಿಯರಿಯಲ್ಲಿ ನಿಮಗೆ ಜಾಸ್ತಿ ಮೋಲಾರ್ ಮಾಸ್ನೇ ಕಂಡುಹಿಡಿಯಕ್ಕೆ ಕೇಳೋದು. ಅಂದರೆ ಈ ಫಾರ್ಮುಲಾ ಬೇಸ್ ಮೇಲೆ ನಿಮಗೆ ಕ್ವಶನ್ಸ್ ಅಪಿಯರ್ ಆಗಿರುತ್ತೆ. CETಯಲ್ಲಿ ಮಾತ್ರ ಡಿಫ್ರೆಂಟ್ ಸ್ಟೆಪ್ಸಲ್ಲಿ ನಾನು ತೋರಿಸಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ. ಸೊ ಅದೆಲ್ಲ ಯೂಸ್ ಆಗುತ್ತೆ. ಯಾವ ಥರ ಕ್ವಶನ್ ಕೇಳ್ತಾರೆ ಆ ಬೇಸಿಸ್ ಮೇಲೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಬರ್ತಾ ಇದೆ ಆನ್ಸರ್? 17.07. ವೆರಿ ಗುಡ್. ದ ಆನ್ಸರ್ ಈಸ್ 17.07 ಗ್ರಾಮ್ಸ್. 17 ಗ್ರಾಮ್ಸ್ ನಿಮಗೆ WB ಬರ್ತಾ ಇದೆ. ಓಕೆ ದೆನ್ ಹಾಗಾದರೆ ನೆಕ್ಸ್ಟ್ ಮೂವ್ ಆನ್ ಆಗೋಣ. ಸೊ ನೆಕ್ಸ್ಟ್ ಒನ್ ವಿಚ್ ಆಫ್ ದಿ. ಸೊ ನೋಡಿ, ವಿಚ್ ಇಸ್ ದಿ ಆಸ್ಮೆಟಿಕ್ ಪ್ರೆಷರ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ವಿಚ್ ಇಸ್ ದಿ ಆಸ್ಮೆಟಿಕ್ ಪ್ರೆಷರ್ ಆಫ್ 0.05% ಆಫ್ ಯೂರಿಯಾ ಸೊಲ್ಯೂಷನ್ ಇನ್ ವಾಟರ್ at 20 degrees Celsius. ಸೊ R ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ ಲೀಟರ್ ಅಟ್ಮಾಸ್ಫಿಯರ್ ಮೋಲ್ ಇನ್ವರ್ಸ್ ಕೆಲ್ವಿನ್ ಇನ್ವರ್ಸ್. ಸೊ ಮೋಲ್ ಇನ್ವರ್ಸ್ ಕೆಲ್ವಿನ್ ಇನ್ವರ್ಸ್. ಓಕೆನಾ? ಮೋಲಾರ್ ಮಾಸ್ ಆಫ್ ಯೂರಿಯಾ ಕೂಡ ಕೊಟ್ಟಿದ್ದಾರೆ. ಹೇಗೆ ಮಾಡೋದು ಇದನ್ನ? ಟ್ರೈ ಮಾಡಿ. ಇದಕ್ಕಿಂತ ಮುಂಚೆ ನಾನು ಹೇಳ್ಕೊಟ್ಟಿದ್ದೀನಿ. ಪರ್ಸೆಂಟೇಜ್ ವೈಸ್ ಅಲ್ಲಿ ಕೊಟ್ಟರೆ ನಿಮಗೆ ಯಾವ ಥರ ನೀವು ಸಾಲ್ವ್ ಮಾಡಬಹುದು. ಬಟ್ ಇಲ್ಲಿ ಪರ್ಸೆಂಟ್ ಆವಾಗ ಇದ್ರೆ 20% ಇನ್ 20%, 30% ಅಂತ ಕೊಡ್ತಿದ್ದು. ಇಲ್ಲಿ ಕೊಟ್ಟಿರೋ ಪರ್ಸೆಂಟೇಜ್ ತುಂಬ ಕಮ್ಮಿ ಇದೆ. 100 ಹೋಲಿಸ್ಕೊಂಡ್ರೆ ಪರ್ಸೆಂಟೇಜ್ 0.05 ಅಂತಂದರೆ ತುಂಬ ನೆಗ್ಲಿಜಿಬಲ್ ಬಂದ್ಬಿಡುತ್ತೆ.
ಸೊ ಆದರೂ ಹೇಗೆ ತಗೋತೀರಾ ಇದನ್ನ ಈ ಥರ ಪರ್ಸೆಂಟೇಜ್ ವೈಸಲ್ಲಿ ಬಂದಾಗ ಅದನ್ನ ಹೇಳಿ. ಸೊ ಪರ್ಸೆಂಟೇಜ್, ವಾಟ್ ಈಸ್ ದ ಆಸ್ಮೆಟಿಕ್ ಪ್ರೆಷರ್, ಇಂಪಾರ್ಟೆಂಟ್ ಕ್ವಶನು. ಇದು ನಿಮಗೆ ಕ್ವಶನ್ಸ್ ಬಂದಿದೆ, ಪ್ರೀವಿಯಸ್ 10 years ಕ್ವಶನ್ ಪೇಪರ್ಸ್ ಚೆಕ್ ಮಾಡಿ. ಸೊ ಈ ಥರ ಕ್ವಶನ್ಸ್ ಅಪಿಯರ್ ಆಗಿದೆ. 0.05% ಆಫ್ ಯೂರಿಯಾ ಸೊಲ್ಯೂಷನ್ ಇನ್ ವಾಟರ್. ಸೊ ಇದನ್ನ ಹೇಗೆ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಹೇಳ್ತೀರಾ? ಯೂರಿಯಾ ಮೀನ್ಸ್ ಏನಾಗುತ್ತೆ? 0.05% ಆಫ್ ಯೂರಿಯಾ ಮೀನ್ಸ್ 100% ಹೋಲಿಸ್ಕೊಂಡ್ರೆ ಇದು 0.05% ತುಂಬ ಕಮ್ಮಿ ಇದೆ. ಹಾಗಾದ್ರೆ ಹೆಂಗೆ ತಗೊಳ್ಳೋದು? ಓಕೆ, ನಾನು ಬರೀತೀನಿ, ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ. 0.05% ಅಂತಂದರೆ 0.05 ಗ್ರಾಮ್ ಆಫ್ ಯೂರಿಯಾ ಇನ್ 100 ml ಆಫ್ ವಾಟರ್. ಓಕೆನಾ? 100 ml ಆಫ್ ವಾಟರ್. ಈಗ ಅದು ಸಾಲ್ವ್ ಮಾಡ್ತೀರಾ? 0.05 ಗ್ರಾಮ್ ಆಫ್ ಯೂರಿಯಾ ಇನ್ 100 ml ಆಫ್ ವಾಟರ್. ಈಗ ಸಾಲ್ವ್ ಮಾಡಿ. ಮಿಕ್ಕಿದ ವ್ಯಾಲ್ಯೂಸ್ ಎಲ್ಲ ಅಲ್ಲೇ ಇದೆ. ಆ್ಯಕ್ಚುಲಿ 2 ವ್ಯಾಲ್ಯೂಸ್ ಇರಲಿಲ್ಲ, ಅದು ಕೂಡ ಇವಾಗ ಪರ್ಸೆಂಟೇಜಿಂದ ನಾವು ಎಕ್ಸ್ಪ್ಯಾನ್ಷನ್ ಮಾಡ್ಬಿಟ್ಟು ಬರೆದಿದ್ದೀವಿ. 0.05 ಗ್ರಾಮ್ಸ್ ಆಫ್ ಯೂರಿಯಾ ಇನ್ 100 ml ಆಫ್ ವಾಟರ್. ಏನು ಆನ್ಸರ್ ಬರುತ್ತೆ? ಟ್ರೈ ಮಾಡ್ತಿದ್ದೀರಾ? ಬೇಗ ಟ್ರೈ ಮಾಡಿ. ನಿಮ್ಗೆ ಆನ್ಸರ್ ಬೇಕು, ನಿಮ್ಮ ಕಡೆಯಿಂದ ಆನ್ಸರ್ ಬೇಕು. ವಿಲ್ ಲೈಕ್ ದಿಸ್ ಟೈಪ್ ಆಫ್ ಕ್ವಶನ್ ಬಿ ಅಪಿಯರ್ಡ್ ಇನ್ CET? ಎಸ್, CETಯಲ್ಲೂ ಬರುತ್ತೆ ಇದು. ಸೊ ಹಾಗಾಗಿ ಪರ್ಸೆಂಟೇಜ್ ವೈಸ್ ಕೊಟ್ಟಿರೋದು. ಪರ್ಸೆಂಟೇಜ್ ವೈಸೇ ಕೇಳಿದ್ರೆ ಸ್ವಲ್ಪ ಕಷ್ಟ ಅನ್ಕೊಂಡು ಆನ್ಸರ್ ಮಾಡಲ್ಲ ಅಂಥ ಕ್ವಶನ್ಸೇ ಕೇಳ್ತಾರೆ. ಇಟ್ ಈಸ್ ಸೋ ಲೆಂತಿ ಟು ಕ್ಯಾಲ್ಕುಲೇಟ್ ವಿತೌಟ್ ಕ್ಯಾಲ್ಕುಲೇಟರ್. ಆದರೆ ಕಾಂಪ್ಲಿಕೇಟೆಡ್ ಅಂದರೆ ಆದಷ್ಟು ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋ ಥರ ಕೊಟ್ಟಿರ್ತಾರೆ. ನಾನು ಹೇಳ್ಕೊಟ್ಟಿದ್ದೀನಿ, ಪ್ರೀವಿಯಸ್ ವಿಡಿಯೋಸಲ್ಲಿ ನಾನು ಹೇಳಿದ್ದೀನಿ, ಪಾಯಿಂಟ್ ಸಮಥಿಂಗಲ್ಲಿ ಬರ್ತಿದೆ ಅಂದರೆ ಪಾಯಿಂಟ್ನ ಶಿಫ್ಟ್ ಮಾಡ್ಕೋಬೇಕು. ಶಿಫ್ಟ್ ಮಾಡಿ ಪವರ್ಸ್ ಕ್ಯಾರಿ ಮಾಡಿ, ಆವಾಗ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವಾಗಲೂ ಈ ಥರ ನ್ಯೂಮರಿಕಲ್ಸ್ ಏನು ಬರುತ್ತೆ CETಯಲ್ಲಿ ಏನು ಮಾಡಿ ಅಂದರೆ ಲಾಸ್ಟಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೇಗ ಕ್ವಶನ್ಸ್ ಅಂದರೆ ಥಿಯೋರಿಟಿಕಲ್ ಬೇಗ ಫ್ಲ್ಯಾಶ್ ಆಗೋ ಕ್ವಶನ್ಸ್ನ ಬೇಗ ಆನ್ಸರ್ ಮಾಡ್ಕೊಂಡು ಹೋಗಿ. ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಿಮಗೆ 4 to 5 ಚಾಪ್ಟರ್ಸಿಂದ ನಿಮಗೆ ಪ್ರಾಬ್ಲಮ್ಸ್ ಯಾವುದೆಲ್ಲ ಬರ್ತಿದೆ, ಸೊ ಅದನ್ನು ಲಾಸ್ಟಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಮಾಡಿ. ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೊಂಡಿರಬೇಕು, ಝೀರೋಸ್ ಇತ್ತು ಅಂತಂದರೆ ಡೆಸಿಮಲ್ ಪಾಯಿಂಟಲ್ಲಿ ಬಂದಿತ್ತು ಅಂದರೆ ಎಲ್ಲನೂ ಶಿಫ್ಟ್ ಮಾಡಿ ಈಸಿ ಫಾರ್ಮಿಗೆ ತಂದ್ಕೊಡ್ಬೇಕು. ಪವರ್ಸ್ ಫಾರ್ಮಿಗೆ ತಂದುಕೊಟ್ಟು ಝೀರೋಸ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಡ್ಬೇಕು. ಆಮೇಲೆ ಡಿವಿಷನ್. ಓಕೆನಾ? ಓಕೆ. ಎಸ್, ಲೆಂತಿ ಟು ಕ್ಯಾಲ್ಕುಲೇಟ್. ಹೌದು, ನೀವು ಹೇಳ್ತಿರೋದು ಸರಿ. ಕೊನೆಗೆ ಇಟ್ಕೊಳ್ಳಿ, ಆದಷ್ಟು ಫಾಸ್ಟಾಗಿ ಸಾಲ್ವ್ ಮಾಡಬೇಕು. ನೀವೇನು ಮಾಡ್ತೀರಾ ಸ್ಟೂಡೆಂಟ್ಸ್, CET ಸಾಲ್ವ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ತುಂಬ ಟೈಮ್ ಇರುತ್ತೆ, 60 minutes ಇನ್ನೂ ಟೈಮ್ ಇರುತ್ತೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ತುಂಬ ಸ್ಲೋವಾಗಿ ಕ್ವಶನ್ನ ಓದ್ತಿರ್ತೀರೋ, ಸ್ಲೋವಾಗಿ ಆನ್ಸರ್ ಮಾಡ್ತಿರ್ತೀರ. ಸೊ ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಆದಷ್ಟು ಸ್ಪೀಡಲ್ಲಿ ಕ್ವಶನ್ನ ಕ್ಲಿಯರಾಗಿ ಓದಿ ಆನ್ಸರ್ ಮಾಡಬೇಕು. ಬೇಗ ಆದಷ್ಟು ಟೈಮ್ ಕೀಪ್ ಅಪ್ ಮಾಡಬೇಕು. ವಾಚ್ ಕಟ್ಕೊಂಡು ಹೊಡ್ತೀರಾ, ಟೈಮ್ ಕೀಪ್ ಅಪ್ ಮಾಡಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ. ಓಕೆನಾ? ಆಮೇಲೆ ಇನ್ನೊಂದೇನು ಅಂತಂದರೆ ಪೆನ್ ಯಾವ್ದು ಯೂಸ್ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ KCETಯಲ್ಲಿ. ಸೊ ಆ ಪೆನ್ ಪಾಯಿಂಟ್ ಇರುತ್ತಲ್ಲ ಸ್ವಲ್ಪ ದಪ್ಪ ಇರಬೇಕು. ಫಸ್ಟೇ ಪ್ರಾಕ್ಟೀಸ್ ಮಾಡಿರಬೇಕು ಆ ಪೆನ್ ಯೂಸ್ ಮಾಡೋದು. ತುಂಬ ಶಾರ್ಪ್ ಆಗಿರೋ ನಿಬ್ ಬರುತ್ತಲ್ಲ ಅದನ್ನ ಯೂಸ್ ಮಾಡ್ಕೋಬಾರ್ದು. ಸ್ವಲ್ಪ ದಪ್ಪ ಇರಬೇಕು. ಸೊ ಶಾರ್ಪ್ ಎಂಡ್ಸ್. ಸೊ ನೀವು ಕಲರಿಂಗ್ ಮಾಡ್ಬೇಕಾದ್ರೆ ಬೇಗ ಕಲರಿಂಗ್ ಆಗಬೇಕು. ಅದಾದಮೇಲೆ ಇನ್ನೊಂದು ಥಿಂಗ್ ಏನು ಅಂತಂದರೆ ಪೆನ್ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪೆನ್ ಇಂಕ್ ಬಿಡುತ್ತೆ, ಹೌದಾ? ಬರಿತಾ ಇಂಕೆಲ್ಲ ಅಂಟ್ಕೊಬಿಡುತ್ತೆ. ಸೊ ಅಕ್ಕಪಕ್ಕ ಎಲ್ಲ ಅಂಥ ಪೆನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟೇ ನೋಡಿರಿ, ಫಸ್ಟೇ ನೋಡಿ ಚೆಕ್ ಮಾಡಿ ಅದಾದಮೇಲೆ ಆ ಪೆನ್ನ ತೊಗೊಂಡೋಗಿರ್ಬೇಕು. ಆ ನಿಬ್ಬು ಏನಿರುತ್ತೆ ಸ್ವಲ್ಪ ದಪ್ಪ ಇರೋದನ್ನ ತೊಗೊಂಡಿರಿ. ಈ ಸೆಲ್ಲೋಪಿನ್ ಪಾಯಿಂಟ್ ಎಲ್ಲ ತೊಗೊಬಿಟ್ಟಿರ್ತೀರಾ,
ಸೊ ಅಂಥ ಪೆನ್ ಎಲ್ಲ ತೊಗೊಂಡ್ರೆ ನೀವು ಕಲರಿಂಗ್ ಬೇಗ ಮಾಡೋಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪೆನ್ ಏನು ಚೂಸ್ ಮಾಡ್ತೀರಾ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಆಮೇಲೆ ನಿಮ್ಮ ಪ್ಲಾನಿಂಗ್ ಹೆಂಗಿರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ KCET ಸಾಲ್ವ್ ಮಾಡೋಕ್ಕೆ. ಓಕೆ ದೆನ್ ಈಗ ಇಲ್ಲಿ ನಾನು 0.05 ಕೊಟ್ಟಿದ್ದೀನಿ, ಅವರು 6%, 7% ಆ ಥರ ಕೊಟ್ಟಿರಬಹುದು. ಓಕೆನಾ? ಓಕೆ. ಈಗ 0.05% ಆಫ್ ಯೂರಿಯಾ ಇನ್ 100 ml ಆಫ್ ವಾಟರ್ ಸಾಲ್ವ್ ಮಾಡಿದ್ರ 0.05 ಗ್ರಾಮ್ಸ್ ಅಂತಂದ್ರೆ ಇದು ಯಾವ್ದಾಗುತ್ತೆ? WB ಆಯಿತು. 100 ml ಆಯ್ತಂದ್ರೆ ಇದು ವಾಲ್ಯೂಮ್ ಆಯಿತು. ಅದಾದಮೇಲೆ ಆಸ್ಮೆಟಿಕ್ ಪ್ರೆಷರಲ್ಲಿ ಏನಂತ ಹೇಳಿದೆ? ವಾಲ್ಯೂಮ್ ಯಾವಾಗಲೂ ಲೀಟರ್ಸಲ್ಲಿ ಇಟ್ಕೋಬೇಕು ಅಂತ, ಹೌದಲ್ವಾ? ಸೊ ಲೀಟರ್ಸ್ ಅಂತ ಅಂದರೆ ಇದು ಎಷ್ಟಾಯಿತು? 0.1 ಲೀಟರ್ ಆಯ್ತಲ್ವಾ? 100 ಡಿವೈಡೆಡ್ ಬೈ 1000, ಸೊ 1/10 ಬರುತ್ತೆ, 1.1. ಸೊ 0.1 ಲೀಟರ್ಸ್ ಆಯಿತು. ಓಕೆ. ಸೊ WB ಸಿಕ್ತು. ಸೊ ಫಾರ್ಮುಲಾಗೆ ಅಪ್ಲೈ ಮಾಡೋಣ ಈಗ. MB ಈಸ್ ಈಕ್ವಲ್ ಟು WBRT ಡಿವೈಡೆಡ್ ಬೈ 5 ಇಂಟು V. ಹೌದಾ? ಸೊ ಇವಾಗ ಅಪ್ಲೈ ಮಾಡಿ. ಸೊ ಏನು ಬರುತ್ತೆ? WB 0.05 ಇಂಟು ಕಾನ್ಸ್ಟೆಂಟ್ 0.0821 ಇಂಟು ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಎಷ್ಟು? 273 ಪ್ಲಸ್ 20, 293, ಹೌದಲ್ವಾ? ಸೊ 293. ಓಕೆ. ಟೆಂಪ್ರೇಚರ್ ಕೆಲ್ವಿನಲ್ಲಿ ಇರಬೇಕು, ಇದು ಕೂಡ ನೆನಪಲ್ಲಿರಬೇಕು. ಸೊ ಆವಾಗಲೇ ಡಿಪ್ರೆಷನ್ ಆ್ಯಂಡ್ ಫ್ರೀಸಿಂಗ್ ಪಾಯಿಂಟಲ್ಲೆಲ್ಲ ಕೆಲ್ವಿನ್ ಆರ್ ಡಿಗ್ರಿ ಸೆಲ್ಸಿಯಸ್ ಓಕೆ, ಬಟ್ ಇಲ್ಲಿ ಕೆಲ್ವಿನಲ್ಲೇ ಇರಬೇಕು. ನೀವು ಥಿಯರಿಯಲ್ಲಿ ಏನು ಸಾಲ್ವ್ ಮಾಡ್ತಿರ್ತೀರ ಅವಾಗ. ಕೆಲ್ವಿನ್ 293 ಕೆಲ್ವಿನ್. ಅದಾದಮೇಲೆ ಇನ್ನೇನು? ಆಸ್ಮೆಟಿಕ್ ಪ್ರೆಷರ್. ಆಸ್ಮೆಟಿಕ್ ಪ್ರೆಷರ್, ವಾಟ್ ಈಸ್ ದಿ ಆಸ್ಮೆಟಿಕ್ ಪ್ರೆಷರ್? ಆಸ್ಮೆಟಿಕ್ ಪ್ರೆಷರೇ ಕಂಡುಹಿಡಿತಿರೋದಲ್ವಾ? ಓಕೆ. ಓಕೆ. ಮೋಲಾರ್ ಮಾಸ್ ದಟ್ ಈಸ್ 60. ಇದು ಪೈ ಇಂಟು V ಎಲ್ಲಿದೆ? ವಾಲ್ಯೂಮ್ ದಟ್ ಈಸ್ 0.1 ಲೀಟರ್. ಓಕೆ. ಎಷ್ಟು ಬಂತು? ಪೈ ಈಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟು ಬರ್ತಾ ಇದೆ ನಿಮಗೆ? ಎಲ್ಲ ಪಾಯಿಂಟ್ನು ಗೊತ್ತಾಗದಿದ್ರೆ ಶಿಫ್ಟ್ ಮಾಡ್ಕೊಬಿಡಬೇಕು, ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಬಿಡಿ ಪಾಯಿಂಟ್ಸ್ನೆಲ್ಲ. 1 2 3 4 ಅವಾಗ ಈಸಿ ಆಗುತ್ತೆ. ಈ ಪಾಯಿಂಟ್ ಇಟ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ, ಕಷ್ಟ ಆಗೋಗುತ್ತೆ. ಸೊ ರೈಟ್ ಸೈಡಿಗೆ ಶಿಫ್ಟ್ ಮಾಡ್ಕೊಬಿಡಬೇಕು ಪಾಯಿಂಟ್ಸ್ನ. ಸೊ ಪಾಯಿಂಟ್ ಶಿಫ್ಟ್ ಮಾಡಿ ಪವರ್ಸ್ ಕನ್ವರ್ಟ್ ಮಾಡಿ ಕ್ಯಾನ್ಸಲ್ ಮಾಡೋದಷ್ಟೇ. ಆವಾಗ ಈಸಿಯಾಗಿ ಮಲ್ಟಿಪ್ಲೈ ಮಾಡೋಕ್ಕಾಗುತ್ತೆ ನಿಮಗೆ. ಪೈ ಈಸ್ ಈಕ್ವಲ್ ಟು ಇವಾಗ ಏನಾಯಿತು? ಪೈ ಎಷ್ಟು ಬರ್ತಿದೆ ವ್ಯಾಲ್ಯೂ? ಸರ್ ಬಂತಾ? ಟೂ ಬರ್ತಿದೆಯಾ? 0.2 ಬರ್ತಿದೆಯಾ? ಪಾಯಿಂಟ್ ಟೂ ಆನ್ಸರ್ ಬರುತ್ತೆ. ನೋಡಿ ಕರೆಕ್ಟಾಗಿ. ಒಂದು ಪಾಯಿಂಟ್ ಮಿಸ್ ಆದ್ರೂ ವ್ಯಾಲ್ಯೂಸ್ ಹೋಗ್ಬಿಡುತ್ತೆ. ಪಾಯಿಂಟ್ ಸಮಥಿಂಗ್ ಮಿಸ್ಟೇಕ್ ಆಗಿರಬೇಕು. ಸೊ 0.2 ಬರುತ್ತೆ. 0.2. ಸೊ ಯೂನಿಟ್ ಏನಾಯ್ತು ಇದಕ್ಕೆ? ಯೂನಿಟ್ ಏನು ಬರುತ್ತೆ? ಯೂನಿಟ್ ಹೇಳ್ತೀರಾ? ಎಸ್, 0.2. ವೆರಿ ಗುಡ್. ಸೊ ಯೂನಿಟ್ ಏನು ಬರುತ್ತೆ? ಯೂನಿಟ್ ಹೇಗೆ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದೆ ನಾನು. ಕ್ವಶನಲ್ಲಿ ನೋಡ್ಬಿಟ್ಟೆ ಯೂನಿಟ್ ಹೇಳಬೇಕು. ಯಾಕಂದ್ರೆ ಆಸ್ಮೆಟಿಕ್ ಪ್ರೆಷರ್, ಐ ರೋಟ್ ಕನ್ವರ್ಷನ್ ರಾಂಗ್. ಎಸ್, ಕನ್ವರ್ಷನಲ್ಲಿ ತಪ್ಪಾಗಬಾರ್ದು. ಸೊ ಗೊತ್ತಾಗಿದೆ ಅಲ್ವಾ? ನಾನು ಪ್ರತಿ ಸತಿ ಹೇಳಿದ್ದೀನಿ, ಕ್ವಶನ್ ಏನಾದ್ರು ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಕಾಂಪ್ಲಿಕೇಟೆಡ್ ಆಗ್ತಿದೆ ಅಂದರೆ ಪಾಯಿಂಟಲ್ಲಿ ಶಿಫ್ಟ್ ಮಾಡಿ ಪವರ್ಸಿಗೆ ಶಿಫ್ಟ್ ಮಾಡಿಬಿಡಿ. ಆಗ ಸಿಂಪಲಾಗಿ ಡಿವಿಷನ್ ಕೂಡ ಸಿಂಪಲಾಗಿ ಮಾಡ್ಬೋದು. ಡಿವೈಡ್ ಮಾಡೋದು ಸಿಂಪಲ್ ಆಗೋಗುತ್ತೆ. ಸೊ ಅದಾದಮೇಲೆ ಮಲ್ಟಿಪ್ಲಿಕೇಶನ್ ಕೂಡ ಸಿಂಪಲ್ ಆಗೋಗುತ್ತೆ. ಪವರ್ಸ್ ಏನು ಕ್ಯಾರಿ ಮಾಡಿರ್ತೀರೋ ಅದನ್ನ ರೈಟ್ ಸೈಡಲ್ಲಿ ಇಟ್ಕೊಂಡಿರಿ. ಓಕೆ. 0.2, ವಾಟ್ ಈಸ್ ದಿ ಯೂನಿಟ್ ಫಾರ್ ದಿಸ್? ಏನು ಯೂನಿಟ್ ಬರ್ತಾ ಇದೆ? ಕ್ವಶನ್ನ ನೋಡಿ ಅದರಲ್ಲೇ ನಾವು ಯೂನಿಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಒಂದೊಂದು ಸತಿ ಕ್ವಶನಲ್ಲಿ ಒಂದೊಂದು ಥರ ಯೂನಿಟ್ ಕೊಟ್ಟಿರ್ತಾರೆ. ಸೊ ಇವಾಗ ಪೈ ಅಂತಂದ್ರೆ ಆಸ್ಮೆಟಿಕ್ ಪ್ರೆಷರ್. ಸೊ ಆಸ್ಮೆಟಿಕ್ ಪ್ರೆಷರ್ಗೆ ಡಿಫ್ರೆಂಟ್ ಯೂನಿಟ್ಸ್ನ ಯೂಸ್ ಮಾಡಿರ್ತಾರೆ. ಕ್ವಶನ್ ನೋಡಿ ಆನ್ಸರ್ ಮಾಡಿ.
ಯೂನಿಟ್ ಏನು ಬಂತೀಗ? ಎಸ್, ಅಟ್ಮಾಸ್ಫಿಯರಿಕ್ ಪ್ರೆಷರ್, ದಟ್ ಈಸ್ ATM. ಎಸ್, ಇಷ್ಟೇ. ಸೊ ಸಿಂಪಲ್ ಆಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ಥಿಯರಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದೇ ಥರ ಇನ್ನು ಮಿಕ್ಕಿದ ಕ್ವಶನ್ಸ್ನೆಲ್ಲ ಸಾಲ್ವ್ ಮಾಡಿ. ಅಂದರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಆದಷ್ಟು ಸಾಲ್ವ್ ಮಾಡಿ. ಥಿಯರಿಯಲ್ಲಿ ಔಟ್ ಆಫ್ ಔಟ್ ಬರಲೇಬೇಕು ಕೆಮಿಸ್ಟ್ರಿಯಲ್ಲಿ. ಸೊ ಆ ಥರ ನೋಡ್ಕೊಳ್ಳಿ. ಸೊ ಆವಾಗ CETಗೂ ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲ ಸಬ್ಜೆಕ್ಟಲ್ಲೂ ನೀವು ಸ್ಕೋರ್ ಮಾಡಬೇಕು. ಅದು CETಗೆ ಹೆಲ್ಪ್ ಆಗುತ್ತೆ. ನಿಮ್ಮ ರ್ಯಾಂಕಿಂಗ್ ಹೆಲ್ಪ್ ಆಗುತ್ತೆ. ಬಿಲೋ ನಿಮಗೆ 500, ಬಿಲೋ 300 ರ್ಯಾಂಕಿಂಗ್ ಬರಬೇಕು. ಇಲ್ಲಾಂದರೆ ಬಿಲೋ 100, ಆದಷ್ಟು ಬಿಲೋ 100, ಬಿಲೋ 50 ಒಳಗಡೆ ತೊಗೋಬೇಕು ರ್ಯಾಂಕಿಂಗು. ಫಸ್ಟ್ ರ್ಯಾಂಕ್ ಬಂತು ಅಂದರೆ ಇನ್ನೂ ಒಳ್ಳೆಯದು. ಸೊ ಅದಕ್ಕೆ ಥಿಯರಿನೂ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ CETನೂ ಓಕೆ. ದೆನ್ ಸೊ ಇನ್ನು ನಾಳೆ ಕ್ಲಾಸಲ್ಲಿ ನಾನು ವ್ಯಾಂಟ್ ಆಫ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತಂದ್ರೇನು? ದಟ್ ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ಇದ್ರ ಮೇಲೂ ಕ್ವಶನ್ಸು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನೀಟಾಗಿರ್ಬೋದು, CET, ನೀಟ್, JEE, ಸಿಂಪಲ್ ಕ್ವಶನ್ ಆ್ಯಕ್ಚುಲಿ ಅದು. ವ್ಯಾಂಟ್ ಆಫ್ ಫ್ಯಾಕ್ಟರ್ದು ಕಾನ್ಸೆಪ್ಟ್ ತಿಳ್ಕೊಳ್ತು ಅಂತಂದರೆ ದಟ್ ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ವ್ಯಾಂಟ್ ಆಫ್ ಫ್ಯಾಕ್ಟರ್, ದಟ್ ಈಸ್ I. ಸಿಂಪಲ್ ಕ್ವಶನ್ ಆ್ಯಂಡ್ ರಿಪೀಟ್ ಆಗ್ತಾ ಇದೆ ಆ ಕ್ವಶನ್, ಬಟ್ ಅದನ್ನ ಆನ್ಸರ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸು. ತುಂಬ ಈಸಿ ಆಗಿದೆ. ಅದನ್ನ ನಾಳೆ ಕ್ಲಾಸಲ್ಲಿ ಆ ಕಾನ್ಸೆಪ್ಟ್ ಏನು ಅಂತ ಹೇಳ್ಕೊಡ್ತೀನಿ. ಜಸ್ಟ್ ಸಿಂಪಲ್ ಆಗಿ ಇವಾಗ ಒಂದು ಹೇಳಿರ್ತೀನಿ. ಸೊ ಇದರಲ್ಲಿ ತಿಳ್ಕೊಂಡಿರ್ಬೇಕಾಗಿರೋದು ಇವಾಗ I is equal to 1 and if I is greater than 1 and if I is lesser than 1. ಈ ಕಡೆ ಕಾಣಿಸಲ್ಲ ಅನ್ಸುತ್ತೆ, ಈ ಕಡೆ ಬರಿತೀನಿ. ಸೊ ಈ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಫ್ I is equal to 1 ಅಂದರೆ ವ್ಯಾಂಟ್ ಆಫ್ ಫ್ಯಾಕ್ಟರ್ 1ಗೆ ಈಕ್ವಲ್ ಆದರೆ ಏನಾಗುತ್ತೆ? ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1, ಇಫ್ ಇಟ್ ಈಸ್ ಲೆಸ್ಸರ್ ದ್ಯಾನ್ 1. ಸೊ ಏನೋದು? ಓಕೆ, ಈಕ್ವಲ್ ಟು 1 ಆಗಿದ್ರೆ ಏನಾಗುತ್ತೆ? ಗ್ರೇಟರ್ ದ್ಯಾನ್ 1 ಅಂದ್ರೇನು? I is lesser than 1 ಅಂದ್ರೇನು? ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಆಮೇಲೆ ಕೊಡ್ತೀನಿ. ಬಟ್ ಸಿಂಪಲ್ ಆಗಿ ಹೇಳೋದಾದ್ರೆ ಇಫ್ I is equal to 1 ಅಂದ್ರೇನು? The solute does not undergo either dissociation or association ಅಂತ. So it does not undergo association or dissociation takes place ಅಲ್ಲ, it does not undergo association or dissociation. ಅಸೋಸಿಯೇಷನ್ ಆಗ್ತಿರಲ್ಲ, ಡಿಸೋಸಿಯೇಷನ್ ಆಗ್ತಿರಲ್ಲ. ಅಂದರೆ ಸ್ಪ್ಲಿಟ್ ಆಗ್ತಾ ಇರಲ್ಲ ಅಂತ. ಸ್ಪ್ಲಿಟ್ ಆಗ್ತಿರಲ್ಲ, ಅಸೋಸಿಯೇಷನ್ ಆಗ್ತಿರಲ್ಲ. ಡಿಸೋಸಿಯೇಷನ್ ಆಗ್ತಿರಲ್ಲ, ಅಸೋಸಿಯೇಷನ್ ಕಂಬೈನು ಆಗ್ತಿರಲ್ಲ. ಸೊ ಆ ಕಡೆ ಸ್ಪ್ಲಿಟ್ಟು ಆಗ್ತಿರಲ್ಲ. ಸೊ ಅಂಥದನ್ನ I is equal to 1 ಅಂತ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಗ್ಲೂಕೋಸ್. ಸೊ ಗ್ಲೂಕೋಸ್ ಏನು C12C6H12O6. ಸೊ ಇದನ್ನ ನೀವು ಡಿಸೋಸಿಯೇಟ್ ಮಾಡಿಬಿಟ್ಟು C+H+O- ಅಂತ ಏನೋ ಬರೆಯೋಕ್ಕಾಗತ್ತಾ? ಬರೆಯೋಕ್ಕಾಗಲ್ಲ ಅಲ್ವಾ? ವಿಚ್ ಡಸ್ ನಾಟ್ ಅಂಡರ್ಗೋ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್. ಸೊ ಅಂಥದನ್ನ I is equal to 1 ಅಂತ ತಗೋತೀವಿ. ಇದು ನೆನ್ಪಿಟ್ಕೊಂಡಿರಬೇಕು. ಅಲ್ಲಿ ಕೆಲವೊಂದ್ಸರಿ ಸುಕ್ರೋಸ್, ಗ್ಲೂಕೋಸ್, ಆಮೇಲೆ ಸೊ ಬೇರೆ ಬೇರೆ ಯೂರಿಯಾ, ಈ ಥರ ಎಲ್ಲ ಡಿಫ್ರೆಂಟ್ ಕಾಂಪೌಂಡ್ಸ್ನ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ವಾಟ್ ಈಸ್ ದ ವ್ಯಾಂಟ್ ಆಫ್ ಫ್ಯಾಕ್ಟರ್ ಆಫ್ ದಟ್ ಕಾಂಪೌಂಡ್ ಅಂತ ಕೇಳಿದಾಗ ನಿಮ್ಗೆ ಬರೆಯೋಕೆ ಗೊತ್ತಿರಬೇಕು. ಸೊ ಹೇಗೆ ಗೊತ್ತಾಗುತ್ತೆ? ನಿಮ್ಗೆ ಗೊತ್ತಾಗುತ್ತೆ ಅದು ಸ್ಪ್ಲಿಟ್ ಆಗುತ್ತೆ ಇಲ್ವಾ, ಅಂದರೆ ಅಸೋಸಿಯೇಷನ್ ಆಗುತ್ತಾ, ಡಿಸೋಸಿಯೇಷನ್ ಆಗುತ್ತಾ ಅಂತ. ಸೊ ಗ್ಲೂಕೋಸ್ ಅಸೋಸಿಯೇಷನ್ ಆಗಲ್ಲ, ಡಿಸೋಸಿಯೇಷನ್ ಆಗಲ್ಲ. ಸೊ ಹಾಗೆ ಅದನ್ನ ವ್ಯಾಲ್ಯೂ I is equal to 1 ಅಂತ ತಗೋತೀವಿ. ಹಾಗೇನೆ ಇಫ್ I is greater than 1 ಅಂತಂದ್ರೆ ಏನು? ಗ್ರೇಟರ್ ದ್ಯಾನ್ 1 ಅಂದ್ರೇನು? 1ಕ್ಕಿಂತ ಜಾಸ್ತಿ ಬರಬೇಕು ವ್ಯಾಲ್ಯೂ. 2, 3, 4, 5, 6 ಈ ಥರ ವ್ಯಾಲ್ಯೂಸ್ ಬರುತ್ತೆ, ಹೌದಲ್ವಾ? ಯಾವುದಾಗಿರಬಹುದು? ಹಂಗಾದ್ರೆ ಅದೇನು ಅಸೋಸಿಯೇಷನ್ ಆಗುತ್ತಾ, ಡಿಸೋಸಿಯೇಷನ್ ಆಗುತ್ತಾ? ಇಫ್ I is greater than 1, ಹೇಳಿ. ಇಫ್ I is greater than 1, ನಾನು ನಾಳೆ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬಟ್ 5 ಕ್ಲಾಸ್ಗೆ ಕೆಲವರು ಬಂದಿರಲ್ಲ. ಸೊ ಹಾಗಾಗಿ ಇದೆ ಅಲ್ವಾ ಬೇಸಿಕ್, ಇಲ್ಲೊಂದು ಸ್ವಲ್ಪ ಹೇಳ್ಬೋಣ ಅಂತಷ್ಟೇ. If I is greater than 1, whether it is association or dissociation, ಏನಾಗ್ತಿರುತ್ತೆ ಇಲ್ಲಿ? ಆನ್ಸರ್ ಮಾಡಿ. ಅಸೋಸಿಯೇಷನ್ ಆಗುತ್ತಾ, ಡಿಸೋಸಿಯೇಷನ್ ಆಗುತ್ತಾ? ಡಿಸೋಸಿಯೇಷನ್ ಟೇಕ್ಸ್ ಪ್ಲೇಸ್. ವೆರಿ ಗುಡ್. I is greater than 1 ಅಂದರೆ 1ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಬರಬೇಕು, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಇವಾಗ KCl ತಗೊಂಡೆ. ಸೊ KCl ಏನು ಡಿಸೋಸಿಯೇಷನ್ ಆಯಿತು, K+ ಆ್ಯಂಡ್ Cl- ಆಗಿ. ಸೊ ಇದು 1, ಇದು 1.
1 ಪ್ಲಸ್ 1 2 2 ಹಾಗೆ ಡಿಸೋಸಿಯೇಟ್ ಆಯಿತು. ಒಂದಕ್ಕಿಂತ ಜಾಸ್ತಿ ಹೋಯಿತು. ಒಂದಕ್ಕಿಂತ ಜಾಸ್ತಿ ಆಯಿತು. ಸೊ ಹಾಗೆ ಡಿಸೋಸಿಯೇಷನ್ ಆಗಿರ್ಬೇಕು. ಹೌದು, ಇದು ಡಿಸೋಸಿಯೇಷನ್. ಸೊಲಿಡ್ ಡಿಸೋಸಿಯೇಟ್ಸ್. ಡಿಸೋಸಿಯೇಷನ್ ಟೇಕ್ಸ್ ಪ್ಲೇಸ್ ಅಂತ ಕರಿತೀವಿ. ಹೌದಲ್ವಾ? ಎಸ್. ಓಕೆ. ಇಫ್ ಐ ಈಸ್ ಲೆಸ್ಸರ್ ದ್ಯಾನ್ 1. ಸೊ ಲೆಸ್ಸರ್ ದ್ಯಾನ್ 1 ಅಂತಂದ್ರೆ ಒಂದಕ್ಕಿಂತ ಕಮ್ಮಿ ಇರಬೇಕು. ಸೊ ಅದನ್ನ ನಾವು ಅಸೋಸಿಯೇಷನ್ ಅಂತ ಕರಿತೀವಿ. ನಿಮಗೆ ಮ್ಯಾಕ್ಸಿಮಮ್ ಇದರಲ್ಲಿ ಡಿಸೋಸಿಯೇಷನ್ ಮೇಲೆ ಇರುತ್ತೆ. ಅದಾದ್ಮೇಲೆ ಐ ಇಸ್ ಈಕ್ವಲ್ ಟು 1. ಸೊ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಓಕೆನಾ? ಯಾಕಂದ್ರೆ ಇದನ್ನೇ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ KCl ಆರ್ಬಿಟ್ರೆ ಇವಾಗ K2SO4 ಅಂತ ಬಂದಿದೆ ಅನ್ಕೊಳ್ಳಿ. ಸೊ ಇದ್ರ ಐ ವ್ಯಾಲ್ಯೂ ಏನಾಗಿರುತ್ತೆ, ವ್ಯಾಂಟ್ ಆಫ್ ಫ್ಯಾಕ್ಟರ್ ಏನಾಗಿರುತ್ತೆ ಇದಕ್ಕೆ, K2SO4. ಹೇಳ್ತೀರಾ ಏನು ಅಂತ? K2SO4. ಸೊ ಐ ವ್ಯಾಲ್ಯೂ ಏನು ಬರುತ್ತೆ? ಸೊ ಇದು ಡಿಸೋಸಿಯೇಷನ್ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಡಿಸೋಸಿಯೇಷನ್. ಸೊ ಐ ವ್ಯಾಲ್ಯೂ ಎಷ್ಟು ಬರುತ್ತೆ ಇದಕ್ಕೆ? K2SO4ಗೆ ಎಷ್ಟು ಬರುತ್ತೆ? CETಯಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಇದೆ. K2SO4 ಆ್ಯಂಡ್ ಡಿಫ್ರೆಂಟ್ ಕಾಂಪೌಂಡ್ಸ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಹಾಗಾಗಿ ಬೇಗ ಆನ್ಸರ್ ಮಾಡಬೇಕು. ಹೌದಾ? ಓಕೆ ಓಕೆ. ಸೊ ನೀವು ಮಾಡಿ ಗೊತ್ತಿರ್ಬೋದು ಅಂತ ಅಂದ್ಕೊಂಡೆ. ಸೊ ಇವಾಗ KCl, K ಪ್ಲಸ್ Cl ಮೈನಸ್. ಸೊ ಇದು 1, ಇದು 1 ಪ್ಲಸ್ 1 2. ಸೊ 2 ಬರುತ್ತೆ ಐ ವ್ಯಾಲ್ಯೂ. ಹಾಗೇನೆ K2SO4 ಅಂತ ಬಂದರೆ ಸೊ ಯಾವ ಥರ ಸ್ಪ್ಲಿಟ್ ಆಗುತ್ತೆ ಈಗ? K ಪ್ಲಸ್ ಆ್ಯಂಡ್ SO4 ಮೈನಸ್ 2. ಹೌದಲ್ವಾ? K ಪ್ಲಸ್ SO4 ಮೈನಸ್ 2 ಅಯಾನ್ಸ್. ಸೊ ನಿಮಗೆ ಚಾರ್ಜಸ್ ಗೊತ್ತಿರಬೇಕು. K ಪ್ಲಸ್ SO4 ಮೈನಸ್ 2, ರೈಟ್? ಈಗ ಇಲ್ಲಿ ಬ್ಯಾಲೆನ್ಸ್ ಮಾಡೋಣ. ಎಷ್ಟಿದೆ? ಪೊಟ್ಯಾಷಿಯಂ 2 ಇದೆ. ಸೊ 2K ಪ್ಲಸ್. ಸೊ SO4 ಮೈನಸ್ ಒಂದೇ ಇರೋದು, SO4. ಹೌದಾ? 1. ಸೊ ಇಲ್ಲಿ 2 ಪ್ಲಸ್ 1 3 ಅಂತ ತಗೊಳ್ತೀವಿ. ಓಕೆನಾ? ಸೊ 3 ಐ ವ್ಯಾಲ್ಯೂ, ದಟ್ ಈಸ್ ವ್ಯಾಂಟ್ ಆಫ್ ಫ್ಯಾಕ್ಟರ್ 3. ಗೊತ್ತಾಯ್ತಾ ಇವಾಗ? ಕಷ್ಟ ಏನಿಲ್ಲ ಅಲ್ವಾ? ಎಸ್, ತುಂಬ ಸಿಂಪಲ್ ಇದು. ಇವಾಗ ಒಂದು ಗೊತ್ತಾಗಿದೆ, ನೆಕ್ಸ್ಟ್ ನೀವೇ ಮಾಡ್ತೀರಾ. ಯಾಕಂದರೆ ಇದು ಬರೀ KCET ಮಾತ್ರ ಅಲ್ಲ, CET, JEE, ಏಮ್ಸ್ ಅಲ್ಲೆಲ್ಲ ಕೇಳಿರೋವಂಥ ಕ್ವಶನು. ಸೊ ನಾನು ನಾಳೆ ಕ್ಲಾಸಲ್ಲಿ MCQ 7 o'clockಗೆ MCQ ಸಾಲ್ವ್ ಮಾಡಿಸ್ತೀನಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ವ್ಯಾಂಟ್ ಆಫ್ ಫ್ಯಾಕ್ಟರ್ ಬಗ್ಗೆ ನಾನು 5 o'clock ಕ್ಲಾಸಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ಕೆಲವರು ಕಾಲೇಜಿಂದ ಬರೋದು ಲೇಟ್ ಆಗುತ್ತೆ ಅನ್ನೋಕ್ಕೋಸ್ಕರ ಜಸ್ಟ್ ಬೇಸಿಕ್ ಇಲ್ಲಿ ಹೇಳ್ತಾ ಇದ್ದೀನಿ. ಇದೇ ಮೇನಾಗಿ ನಾನು ಹೇಳ್ಕೊಡೋದು, ವ್ಯಾಂಟ್ ಆಫ್ ಫ್ಯಾಕ್ಟರ್. ಸೊ ಇದ್ರ ಜೊತೆ ಬೇರೆ ಪ್ರಾಬ್ಲಮ್ಸು ಇದೆ. ಸೊ ಹಾಗಾಗಿ ಸಪ್ರೇಟಾಗಿ ಮಾಡ್ತಿದ್ದೀನಿ ವಿಡಿಯೋ. ಓಕೆನಾ? ಈಗ ಅದೇ ಥರ MgCl2 ಕೊಟ್ಟೆ ಅಂತ ಅನ್ಕೊಳ್ಳಿ. MgCl2. ಸೊ ಇದಕ್ಕೆ ವ್ಯಾಂಟ್ ಆಫ್ ಫ್ಯಾಕ್ಟರ್ ಎಷ್ಟಾಗುತ್ತೆ? ವ್ಯಾಂಟ್ ಆಫ್ ಫ್ಯಾಕ್ಟರ್ ಹೇಳ್ತೀರಾ? MgCl2, NaCl ಈ ಥರ ಬರುತ್ತೆ. ಎಸ್, MgCl2ಗೆ ಎಷ್ಟು ಬರ್ತಾ ಇದೆ? 3 ಬರ್ತಾ ಇದೆ. NaCl2ಗೆ ವೆರಿ ಸಿಂಪಲ್. ಅಷ್ಟೊಂದು ಕಷ್ಟ ಆಗಲ್ಲ, ಯಾಕಂದ್ರೆ ಕಾನ್ಸೆಪ್ಟ್ ಗೊತ್ತಾಯಿತು ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಹೌದಲ್ವಾ? ಓಕೆ. MgCl2 Mg ಪ್ಲಸ್ 2 Cl ಮೈನಸ್, ರೈಟ್? ಸೊ ಮೆಗ್ನೀಷಿಯಮ್ ಒಂದೇ ಇರೋದು, ಸೊ 1. ಸೊ Cl2 ಇದೆ, ಸೊ 2Cl. ಸೊ 1 ಪ್ಲಸ್ 2 ದಟ್ ಈಸ್ ಈಕ್ವಲ್ ಟು 3. ಸೊ 3 ಅಂತ ಹೇಳ್ತೀವಿ ಐ ಫ್ಯಾಕ್ಟರ್. ಆ್ಯಂಡ್ NaClಗೆ ಬಂದಾಗ Na ಪ್ಲಸ್ Cl ಮೈನಸ್. ಸೊ 1 ಪ್ಲಸ್ 1 ದಟ್ ಈಸ್ ಈಕ್ವಲ್ ಟು 2. ಐ ವ್ಯಾಲ್ಯೂ ವೆರಿ ಸಿಂಪಲ್. ಸೊ ಇದರಲ್ಲಿ ಮ್ಯಾಥ್ ದ ಫಾಲೋಯಿಂಗ್ ಥರನೂ ಕ್ವಶನ್ಸ್ ಕೊಟ್ಟಿರ್ತಾರೆ. ನೀವು ನೀಟಿಗೆ ಪ್ರಿಪೇರ್ ಆಗ್ತಿರೋರಾದರೆ ಒಂದು ಪ್ರೀವಿಯಸ್ ಒಂದಷ್ಟು 5 to 6 ಇಯರ್ಸ್ದು ಕ್ವಶನ್ ಪೇಪರ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಅವಾಗ ನಿಮಗೆ ಗೊತ್ತಾಗುತ್ತೆ, ನೀಟಲ್ಲೂ ಪರವಾಗಿಲ್ಲ, ಈಸಿಯಾಗಿರೋ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂತ ಅನಿಸ್ಬಿಡುತ್ತೆ. ಓಕೆ. ಸೊ ನಾನು ಮೇಯ್ನಾಗಿ KCET ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಮ್ಯಾಕ್ಸಿಮಮ್ KCETಗೆ ಸಂಬಂಧಪಟ್ಟ ಕ್ವಶನ್ಸೇ ನಾವು ಸಾಲ್ವ್ ಮಾಡಿಸ್ಕೊಡ್ತೀವಿ. ಅಲಾಂಗ್ ವಿತ್ ದಟ್ ನೀಟ್ ಕ್ವಶನ್ಸು ನಾನು ಹಾಕ್ಕೊಂಡಿದ್ದೀನಿ, ನೋಡಿರಬಹುದು. ಏಮ್ಸ್, ನೀಟ್ ಮತ್ತು ಬೇರೆ ಬೇರೆ JEE ಕಂಪ್ಲೀಟ್ ಡಿಫ್ರೆಂಟ್ ಬರುತ್ತೆ. ಇದೆಲ್ಲದಕ್ಕಿಂತ ಸ್ವಲ್ಪ ಇನ್ನೂ ಕಾಂಪ್ಲಿಕೇಟೆಡ್ ಕ್ವಶನ್ಸು
ಟಫ್ ಕ್ವಶನ್ಸ್ ಹಾಕಿರ್ತಾರೆ JEE ಅಟೆಂಡ್ ಮಾಡೋರಿಗೆ. ಓಕೆ, ಐ ಹೋಪ್ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಓಕೆ, ಹಾಗಾದರೆ ಇನ್ನು ನಾಳೆ ಸಿಗೋಣ. ನಾಳೆ 5 and 7 o'clock ಕ್ಲಾಸಲ್ಲಿ. ಓಕೆ ದೆನ್, ಥ್ಯಾಂಕ್ ಯು.